ಹಾಗೆ 2ನೇ ಸ್ಥಾನ ಗಳಿಸಿದ್ರು ಕೂಡ ಸಾಕಷ್ಟು ಕನ್ನಡಿಗರು, ಸಹಸ್ರಾರು ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತ ತ್ರಿವಿಕ್ರಮ್ ಅವರು ಆಗಮಿಸಿದ್ದಾರೆ. ನಿಮಗೂ ಕೂಡ ವೆಲ್ಕಮ್. ಇನ್ನೇನು ಕೆಲವೇ ನಿಮಿಷದಲ್ಲಿ ಲೈನ್ ಇಟ್ಕೊಂಡು ಶುರು ಮಾಡಿದ್ವಿ. ಸಾಕಷ್ಟು ಆಯಾಮಗಳಿಂದ ಈ ಸೀಸನ್ ಹೊಸ ಅಧ್ಯಾಯ ಅನ್ನೋ ರೀತಿಯಲ್ಲಿ ಸಾಕಷ್ಟು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡ್ತು. ಈ ಸಂದರ್ಭದಲ್ಲಿ ನಿನ್ನೆ ಅಷ್ಟೇ ಸಕ್ಸಸ್ಫುಲಿ ಶೋ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತೀರಾ? ಬಿಗ್ ಬಾಸ್ ಸೀಸನ್ 11 ಅಂದ್ರೆ ನಾವೆಲ್ಲರೂ ಗೊತ್ತಾಗ ಹೊಸ ಅಧ್ಯಾಯ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ವಿ ಆರ್ ವೆರಿ ಕಾನ್ಫಿಡೆಂಟ್. ಯಾಕಂದ್ರೆ ಹೋದ್ ಸೀಸನ್ ಸಖತ್ ಸಕ್ಸಸ್ ಆಗಿತ್ತು. ಸೊ ಆ ಸಕ್ಸಸ್ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ನಮ್ಗೆಲ್ಲ ಗೊತ್ತಿತ್ತು. ಅದೇ ತರ ನಾವೇನ್ ಫಾರ್ವರ್ಡ್ ಮಾಡ್ಕೊಂಡಿದ್ವಿ, ಸ್ವರ್ಗ ಮತ್ತು ನರಕ, ಅಂದ್ರೆ ಅದು ಆಡಿಯನ್ಸ್ ಸಖತ್ ಖುಷಿ ಕೊಡುತ್ತೆ. ದೆನ್ ದೇ ವಿಲ್ ಗೆಟ್ ಎಂಗೇಜ್ ಅನ್ನೋ ನಂಬಿಕೆ ನಮಗೆಲ್ಲ ಇತ್ತು. ದೆನ್ ವಿ ಸ್ಟ್ರಾಂಗ್ಲಿ ಅಂದ್ರೆ ಅದೇ ಫಾರ್ವರ್ಡ್ ಇಟ್ಕೊಂಡು ಹೋಗಿದ್ವಿ. ಸಕ್ಸಸ್ ಆಗಿತ್ತು. ವಾಟ್ ಅವರ್ ನಂಬರ್ ಗೇಮ್ ಅದೆಲ್ಲ ನಮ್ಗೆ ಗೊತ್ತಿದೆ. ಸೊ ಅದೆಲ್ಲ ಅಂದ್ರೆ ಇಟ್ಸ್ ಓಪನ್ ಸೀಕ್ರೆಟ್. ಸೊ ಅದಕ್ಕೆಲ್ಲ ಕಾರಣ ಸುದೀಪ್ ಸರ್ ಇದ್ದಾರೆ. ಸುದೀಪ್ ಸರ್ ಕಂಡಕ್ಟ್ ದ ಶೋ ವೆರಿ ವೆಲ್. ದೆನ್ ಇಡೀ ಟೀಮ್ ಇದ್ರ ಪಕ್ಕ ನಿಂತಿದೆ. ಸೊ ಇಡೀ ಟೀಮ್ ಅವ್ರು ಸೇರಿ ಆಗಿರೋ ಸಕ್ಸಸ್ ಇದು. ಜೊತೆಗೆ ಈ ಕಂಟೆಸ್ಟೆಂಟ್ಸ್ ಯಾರು ಬಂದ್ರಲ್ಲ, ದೇ ಗೇವ್ ದೇರ್ 100%. ಈ ಒಂದು ಶೋಗೆ ಏನ್ ಬೇಕಿದೆಯಲ್ಲ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ಅದನ್ನ ಪ್ರತಿ ನಿಮಿಷ ಆ ಶೋಗೆ ಏನ್ ಬೇಕಿದೆಯೋ ಅದ್ ತಕ್ಕಂಗೆ ಬದುಕಿದ್ದಾರೆ. ಸೊ ಇಷ್ಟೊಂದು ದೊಡ್ಡ ಸಕ್ಸಸ್ ಅವ್ರಿಗೂ ಸಿಕ್ಕಿದೆ, ಶೋಗೂ ಸಿಕ್ಕಿದೆ. ಸೊ ನಾವೇನ್ ಪ್ರಾಮಿಸ್ ಮಾಡಿದ್ವಿ ಅದನ್ನ ಅಚೀವ್ ಮಾಡಿದ್ವಿ. ಆಸ್ ಅ ಟೀಮ್ ಆಗಿ ಗೆದ್ದಿದ್ವಿ. ಆಸ್ ಅ ಚಾನಲ್ ಎಲ್ಲಾ ಟೀಮ್ ಇದರಲ್ಲಿ, ಆಸ್ ಅ ಪ್ರೋಗ್ರಾಮಿಂಗ್ ಟೀಮ್ ಇದೆ, ಇದರಲ್ಲಿ ಮಾರ್ಕೆಟಿಂಗ್ ಟೀಮ್ ಇದೆ, ಸೇಲ್ಸ್ ಟೀಮ್ ಇದೆ, ದೆನ್ ಪ್ರೊಡಕ್ಷನ್ ಹೌಸ್. ಈ ಶೋ ಅಲ್ಲಿ ಯಾರೆಲ್ಲ ಭಾಗ ಆಗಿದಾರಲ್ಲ ಎಲ್ರೂ ಸಖತ್ ಎಫರ್ಟ್ ಆಗಿದ್ದಾರೆ. ಅಂದ್ರೆ ಈ ಶೋ ಗೆಲ್ಲೇಬೇಕು ಅಂತ ಎಲ್ರು ಒಟ್ಟಿಗೆ ಅಂದ್ರೆ ಒಂದೇ ಇಂಟೆನ್ಷನ್ ಅಲ್ಲಿ ಒಂದೇ ಗೋಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಸಕ್ಸಸ್ ಎಲ್ರಿಗೂ ಸಿಕ್ಕಿದೆ. ಫ್ರಮ್ ದ ಪ್ರೋಗ್ರಾಮಿಂಗ್ ಇಂದ ಶುರು ಮಾಡಿ, ಫ್ರಮ್ ಸೇಲ್ಸ್, ಎಲ್ಲಾ ಆಂಗಲ್ ದೊಡ್ಡ ಸಕ್ಸಸ್ ಆಗಿದೆ. ಇಟ್ಸ್ ಅ ವೆರಿ ವೆರಿ ರಿಮಾರ್ಕಬಲ್ ಸಕ್ಸಸ್ ಇನ್ ಹಿಸ್ಟ್ರಿ ಆಫ್ ಅಂದ್ರೆ ಚಾನಲ್ ಹಿಸ್ಟ್ರಿ ಆಗ್ಲಿ, ಬಿಗ್ ಬಾಸ್ ಹಿಸ್ಟ್ರಿ ಆಗ್ಲಿ, ಇಂಡಿಯನ್ ಅಕ್ರಾಸ್ ಲ್ಯಾಂಗ್ವೇಜ್ ಎಲ್ಲಾ ಲ್ಯಾಂಗ್ವೇಜ್ ಬಿಗ್ ಬಾಸ್ ಆಗಿದೆ, ಬಿಗ್ ಬಾಸ್ ಆಗ್ತಾ ಇದೆ ಸೇಮ್ ಸೀಸನ್ ಅಲ್ಲಿ. ಅದರಲ್ಲಿ ದಿಸ್ ಇಸ್ ಒನ್ ಆಫ್ ದ ವೆರಿ ರಿಮಾರ್ಕಬಲ್ ಸೀಸನ್ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಬಡಿ ಹೂ ಆರ್ ಆಲ್ ಪಾರ್ಟ್ ಆಫ್ ಬೀಯಿಂಗ್ ದಿಸ್. ಅಂದ್ರೆ ಇವನ್ ಪ್ರೆಸ್ ಇಂದ ಶುರು ಮಾಡಿ ಯಾರು ನಮ್ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಇದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಕ್ರೆಡಿಟ್. ಓಕೆ, ಹನುಮಂತ್ ಅವ್ರನ್ನ ನಿನ್ನೆಯಿಂದ ಎಲ್ರು ಹುಡುಕ್ತಾ ಇದ್ದಾರ್ರಿ. ನಿಮ್ದವ್ರ ಮುಂದೆ ಬರ್ತಾ ಇದ್ದೀರಾ. 4th ವೀಕಲ್ಲಿ ಎಂಟರ್ ಆಗಿ ಟ್ರೋಫಿನ ಹಿಡಿದಿರುವಂತ ಫಸ್ಟ್ ಕಂಟೆಸ್ಟೆಂಟ್ ನೀವೇ. ಈ ಸಂದರ್ಭದಲ್ಲಿ ಏನ್ ಅನ್ನಿಸ್ತಾ ಇದೆ ಹನುಮಂತ್ ಅವರೇ? ಎಲ್ಲಿ ಹೋದ ಅಂತ ಹುಡುಕಾಡಕತ್ತಿದ್ರಂತ ಹೋಗಿ ಮಕ್ಕೊಂಡಿದ್ದೆ ನಾನು. ಲೇಟಾಗಿ ಎದ್ದೀನ್ರಿ, ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗೈತಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ 11 ಕಪ್ ಗೆದ್ದಿನ್ರಿ. ಗೆದ್ದಿಲ್ಲ, ಇಡೀ ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳಕ್ಕ. ಧನ್ಯವಾದಗಳು ರೀ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನನ್ನ ಹತ್ರ ಲಿಸ್ಟ್ ಇದೆ. 6th ಫೈನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಗೂ ಬಂದಿರುವಂತ ವೋಟ್ಸ್ ನಂಬರ್ಸ್ ನೋಡ್ತಾ ಇದ್ರೆ ಈ ಸೀಸನ್ ಖಂಡಿತವಾಗ್ಲೂ ಇದು ಇಷ್ಟು ಜನ ವೋಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ನೋಡಿರ್ಬೋದು, ಫಾಲೋ ಮಾಡಿರ್ಬೋದು ಅನ್ನೋದಿದೆ. ಸೊ ಆ ಪ್ರೀತಿಗೆ ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಆಕ್ಚುಲಿ ಫಸ್ಟ್ ಟೈಮ್ ಇಷ್ಟೇ ನಾನು ನೋಡ್ತಾ ಇರೋದು 120 ದಿನ ಆದ್ಮೇಲೆ. ಸ್ವಲ್ಪ ಗಾಬರಿ ಇದೆ. ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಆ್ಯಂಡ್ ಈ ಶೋನ ಸಕ್ಸಸ್ಫುಲ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಇಲ್ದಲೇ ಹೋಗಿದ್ರೆ ಈ ಶೋ ಈ ರೇಂಜಿಗೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ನಮಗೆ ಯಾವಾಗಲೂ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಜನಗಳ ಒಪಿನಿಯನ್ ನಮಗೆ ತಲುಪಿಸೋರು. ಈಗ ನಮ್ಮ ಒಪಿನಿಯನ್ ಏನಿದೆ ನೀವು ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ಸೊ ನಮ್ಗದೊಂಥರ ತುಂಬ ಖುಷಿಯಾದ ವಿಚಾರ. ಆ್ಯಂಡ್ ಈಗ ಜನಗಳು ಏನೇನು ಪ್ರೀತಿ ಕೊಡ್ತಾ ಇದ್ದಾರೆ ಅದು ನಾವು ಒಳಗಡೆ ಏನು ಎಫರ್ಟ್ ಹಾಕಿದೀವಿ ಅದು ಮೇಡಮ್. ಆ್ಯಂಡ್ ಎಂಡ್ ಆಫ್ ದ ಡೇ ಪ್ರಕಾಶ್ ಸರ್ ಪ್ಲಾನ್ ಆ್ಯಂಡ್ ಪ್ರಕಾಶ್ ಸರ್ ವರ್ಕ್. ಆ್ಯಂಡ್ ಅವ್ರು ಹೇಳಿದ್ರು ಈ ವರ್ಷ ಈ ಸೀಸನ್ ವಿನ್ ಆಗಿದೆ ಅಂತ. ಆ ವಿನ್ನಿಂಗಲ್ಲಿ ನಾವು ಸೇರ್ಕೋತೀವಿ ಅಷ್ಟೇ ಮೇಡಮ್. ಇನ್ನೇನಿಲ್ಲ. ಅಷ್ಟು ಜನದ ಪ್ರೀತಿ ಸಿಗೋದಕ್ಕೆ ಮೇನ್ ರೀಸನ್ ಪ್ರಕಾಶ್ ಸರೇ ಕಾರಣ. ಸೊ ಅವ್ರ ಕಡೆಯಿಂದ ಆ ವಿನ್ನಿಂಗ್ ಪಾರ್ಟ್ ನಾವು ಆಗ್ತೀವಿ ಅಷ್ಟೇ. ಓಕೆ, ಈಗ ಮಾಧ್ಯಮದವರ ಪ್ರಶ್ನೆಗಳಿಗೆ. ತ್ರಿವಿಕ್ರಮ್, ನೀವು ವಿನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ರ? ಅಂದ್ರೆ ರನ್ನರ್ ಅಪ್ ಆಗಿದ್ದೀರಾ, ಬಟ್ ವಿನ್ನಿಂಗ್ ಅಂದ್ರೆ ನನ್ನ ಕೈಯಲ್ಲಿ ಟ್ರೋಫಿ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರ ಬಿಗ್ ಬಾಸ್ ಮನೆ ಒಳಗೆ? ಮೇಡಮ್ ನಾನು ಆಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರೂ ಬ್ಲಾಂಕ್ ಪೇಪರ್ ಆಗಿ ಹೋಗಿದ್ದು. ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್. ಏನೇ ನೀವು ಇಟ್ಕೊಂಡು ಹೋದ್ರು ಜಸ್ಟ್ 2 days ಅಷ್ಟೇ ನೆನಪಿರೋದು. 2 days ಆದ್ಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ರೆ ನಿಮ್ಗೆ ಇನ್ನೇನು ನೆನಪಿರಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ರಿಸ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ, ಲೈಟ್ಸ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ. ಇನ್ ಬಿಟ್ವೀನ್ ನಾವೇನು ಮಾಡಬೇಕು ಅನ್ನೋದು ಅದು ಚಟುವಟಿಕೆ ಇನ್ನು ಮಿಕ್ಕಿದ್ರ ಮುಖಾಂತರ ಗೊತ್ತಾಗುತ್ತೆ ಅಷ್ಟೇನೆ.
ಅದನ್ನ ಬಿಟ್ರೆ ಇನ್ನು ಟ್ರೋಫಿ ಹಿಡಿಬೇಕು ಅದೆಲ್ಲ ನಾವೇನ್ ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೆಲ್ಲ ನಮ್ಮ ಫೀಲಿಂಗ್ಸ್ ಅಷ್ಟೇನೆ. ಆ್ಯಂಡ್ ಎಂಡ್ ಆಫ್ ದ ಡೇ ನನಗಿದ್ದಿದ್ದು ಆ ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ನೋದಿತ್ತು. ಸೊ ಅದನ್ನ ನಾನು ಅಚೀವ್ ಮಾಡಿದೆ ಅಂತ ಅನ್ಕೊಂತೀನಿ. ಆ್ಯಂಡ್ 4 years ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದ್ಮೇಲೆ. ಆ ಗ್ಯಾಪ್ನ ಫುಲ್ಫಿಲ್ ಮಾಡ್ಕೊಂಡೆ ಅಂತ ಅನ್ಕೊಂತೀನಿ. ಆಕ್ಚುಲಿ ನಿಮಗೆ ಬಂದಿರೋ ಓಟು ಲಾಸ್ಟ್ ಸೀಸನಲ್ಲಿ ವಿನ್ನರಿಗೆ ಬಂದಿರೋ ಓಟು ಅಂದ್ರೆ ನಿಮ್ಗೆ ಎಷ್ಟು ರನ್ನರಿಗೆ ಈ ಸೀಸನಲ್ಲಿ ರನ್ನರಿಗೆ ಅಷ್ಟು ಓಟ್ ಬಂದಿದೆ ಅಂದ್ರೆ ಎಷ್ಟು ಪ್ರೀತಿ ಇದೆ ಕರ್ನಾಟಕದ ಜನತೆ ಮೇಲೆ ಅಂತ ಏನ್ ಹೇಳ್ತೀರಾ ಅಂತ? ಮ್ಯಾಮ್ ಹಂಗೆ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಆ ಲಾಸ್ಟ್ ವಿನ್ನರ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು. ಸೊ ಅವರು ಏನು ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗಿದ್ರು 10 season ಅದ್ರ 11 season ಕ್ಯಾರಿ ಮಾಡಿದೆ. ಸೊ ಇನ್ನೂ ಜನಗಳ ಪ್ರೀತಿ ಜಾಸ್ತಿ ಆಗಿದೆ. ಆ್ಯಂಡ್ 5 crores ಇಸ್ ನಾಟ್ ಅ ಈಸಿ ಕೌಂಟ್. ಸೊ ಅದು 5 ಕೋಟಿ ಅವನಿಗೆ ಬಂದಿದೆ ಆ್ಯಂಡ್ 2 ಕೋಟಿ ನನಗೆ ಬಂದಿದೆ. ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾ ಇರೋದು ಬಿಗ್ ಬಾಸ್ ಮೇಲೆ. ಸೊ ಬಿಗ್ ಬಾಸ್ ಗೆದ್ದಿದೆ ಅಷ್ಟೇ. ಸೊ ಓವರ್ ಆಲ್ ಟೀಮ್ ಆಗಿ ಗೆದ್ದಿದ್ದೀವಿ ಆ್ಯಂಡ್ ಅದ್ರಲ್ಲಿ ಪಾರ್ಟ್ ಆಗಿದ್ದೀನಿ. ಸೊ ಸೆಕೆಂಡ್ ಬಂದಿರೋದಕ್ಕೂ ನನಗೆ ತುಂಬಾನೇ ಖುಷಿ ಇದೆ ಮ್ಯಾಮ್. ಹನುಮಂತು, ಕಂಗ್ರ್ಯಾಚುಲೇಷನ್. ಅಂಡ್ ವಿನ್ ಆಗಿದ್ದೀರಾ, ಏನ್ ಹೇಳ್ತೀರಾ? ಫೈನಲ್ ಆಗಿ ನೀವೆಲ್ಲ ಅನ್ಕೊಂಡಿದ್ರ ನೀವು ಇಲ್ಲ ಜನಗಳು ನಂಗೆ ಓಟ್ ಹಾಕ್ತಾರೆ, ಏನೇ ನಾಮಿನೇಟ್ ಮಾಡಿದ್ರು ಜನಗಳು ನೋಡ್ಕೊಂತಾರೆ ನನ್ನ, ಜನಗಳು ಓಟ್ ಹಾಕ್ತಾರೆ ಅಂತ. ಸೊ ಆ ಒಂದು ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ ಕನ್ಸಾಗಿತ್ತು, ಏನ್ ಹೇಳ್ತೀರಾ? ಬಿಗ್ ಬಾಸ್ ಟ್ರೋಫಿ ಪಡೆಯೋದು ಅಕ್ಕ ಮೈಕಲ್ಲಿ ಹೇಳ್ಬೇಕು. ಅಲ್ಲ ಮನೆಯವ್ರು ಓಕೆ ಅಂದಿದಾರಲ್ಲ ಈಗ. ಹಂಗೇನಿಲ್ಲಕ್ಕ, ನಾನು ಗೆಲ್ಬೇಕಂತೇಳಿ ಬಂದಿದ್ದಿಲ್ಲ. ಹಂಗೇನಿಲ್ಲಕ್ಕ, ಹಂಗೇನಿಲ್ಲ ಅಂತಾನೆ. ಸರಿ, ದುಡ್ಡು ನೀನ್ ಇಟ್ಕೋ, ಕಪ್ ನಾನು ಎತ್ಕೊಂಡು ಹೋಗ್ತೀನಿ. ಅಕ್ಕ ಹಾಕ ನಾ ಆಟ ಗೆದ್ದೀನಿ. ಅದು ಕಪ್ ನಾ ಆಟ ಗೆದ್ದೆ ಕಪ್ ಕೊಟ್ಟಾರಕ್ಕ. ಹೌದು, ಯಾರು ಅಂದ್ರು ದಡ್ಡ ಅಂದ್ರು ಅಂತೇಳಿ. ದಡ್ಡ ಅನ್ಕೊಂಡ್ರನ್ನೆಲ್ಲ ಆಚೆ ಕಳಿಸ್ದ. ಪಂಚಾಯತಿ ದಿನ ಒಂದು ಸುದೀಪ್ ಸರ್ ಒಂದು ಮಾತು ಹೇಳ್ತೀರಾ? ಹನುಮಂತ್ ಈಗ ಆಟ ಆಡ್ತಾವನೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ. ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದ್ರಿ ನೀವು? ಅದಾಡ ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ನಮ್ಮ ಜಿ ಕನ್ನಡದಾಗ ಇದ್ನಲ್ಲ, ಅದು ತವರು ಮನೆ ಇದ್ದಂಗಿತ್ತ. ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ. ಅನ್ನೋ ಉದ್ದೇಶಕ್ಕೆ ನಾನು ಅದನ್ನೇ ಭಾಳ ನೋಡ್ತಿದ್ವಿ. ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು, ಬಿಗ್ ಬಾಸ್ ಅಣ್ಣ ಹೋಗಿ ಒಂದ್ಸಲ ಏನಾರಾಗಲಿ ಅವ್ನ ಹೆಸರಾಗಲಿ ಏನಾರಾಗಲಿ ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತ ಅಂದ್ರೆ ಅದಕ್ಕೆ ಬಂದೆ ಅಣ್ಣ. ಅದು ಹೋದೆ ನಾನು ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನಾ ನೋಡ್ಕೊಂಡು ಹೋಗಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗಿದ್ದೆ. ನಾ ಹಂಗೆ ಹೋಗಲಿಲ್ಲ, ಏಕೋಭಾವಲಿಂದ ಹೋದೆ. ನನಗೆ ಏನು ತಿಳಿತೈತೆ ಅದನ್ನು ಆಡ್ದೆ ಅಣ್ಣ. ಎಲ್ಲ ಚಲೋ ಆಗೈತಿ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ ಗೆದ್ದೀನ್ರಿ. ಹನುಮಂತು ಓಕೆ ಕರ್ದಿತ್ತಂತೆ, ಇದಕ್ಕೆ ಮುಂಚೆ 2 ಸಲ ನಿಮ್ಗೆ ಕರೆದಿದ್ರಿ. ನಾನು ಈ ಸಲ ಯಾಕೆ ಹೋದ್ರಿ? ಈ ಸಲ ಅದ ಸುದೀಪ್ ಸರು ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸೋದಂತ, ಮುಂದಿನ ವರ್ಷ ನಡೆಸಲ್ಲಂತ ಅವ್ರು ಯಾವ್ದ್ರಾಗ ಬರ್ಕೊಂಡಾರ ಅಂತೇಳಿ ಅಂದ್ರಣ. ಹಂಗಾಗಿ ನಾನು ಬಂದಂಗೆ ಈ ಸುದೀಪ್ ಸರ್ ಇರೋ ಮಟ್ಟ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಹನುಮಂತು, ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದ್ರೆ ಶಕ್ತಿ, ಯಾವ ಎನರ್ಜಿ? ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ನನಗೆ ಅನ್ನ. ಸರಿ, ಈಗ 5.5 ಕೋಟಿ ಜನರು ನಿಮ್ಗೆ ಓಟ್ ಮಾಡಿದ್ರು, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನ ನೋಡಿ, ಯಾವ ಮಾನದಂಡ ನೋಡಿ ನನಗೆ ಓಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಟಾಸ್ಕ್. ವ್ಯಕ್ತಿತ್ವ. ಆಮೇಲೆ ಒಂದು 50 ಲಕ್ಷ ಗೆದ್ದಿದ್ದೀರಲ್ವ ಅಮೌಂಟು, ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಪ್ಲಾನ್? 50 ಪ್ಲಸ್ ಬೇರೆ ಬೇರೆದೆಲ್ಲ ಬಂದಿದೆ, ಅದೆಲ್ಲ ಬಂದಿರೋ ಅಮೌಂಟ್ ನ ಏನ್ ಮಾಡ್ಬೇಕು ಅನ್ಕೊಂಡ್ರೆ? ಮದ್ವೆ ಆಗ್ತೀರಾ? ಮನಿ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಓಕೆ, ಅಲ್ಲ ಅದ್ ಮನಿ ಕಟ್ಸಿದೈತಿ, ಅದ ತಗಡೈತಿ, ಅದನ್ನ ತೆಗೆದು ಸುಲಾಪ. ಬಂದ್ ಹೋಗಿತ್ತಕ್ಕ. ಮತ್ತ
ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಾಕತ್ತೀನಕ್ಕ. ತುಂಬಾ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ರು, ಬಟ್ ಅವರೆಲ್ಲ ಟೆನ್ಷನ್ ಆಗಿದ್ರು, ಬೇರೆ ಬೇರೆ ಎಲ್ಲ ಯೋಚನೆ ಇದ್ರು, ಬಟ್ ನೀವು ನಾರ್ಮಲ್ ಆಗಿ ಹ್ಮ್ ಕಾಣಿಸ್ತಾ ಇತ್ತು, ತಲೆ ಬಗ್ಗಿಸ್ಕೊಂಡು. ಅದಕ್ಕ ನಾನು ಬರದ್ ಬಂದ್ಬಿಟ್ಟಿನಿ ಏನಾರಾಗಲಿ ಅನ್ನೋದು ತಲೆಗೆ ಇಟ್ಕೊಂಡು ನಿಂತಿದ್ದೆಕ್ಕ. ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ನೆ, ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ ಇರಬೇಕು ಹುಚ್ಚು ಪ್ಯಾಲಿ, ಏನೈತ್ರಿ ಜೀವನದಾಗ ಏನಿಲ್ರಿ ಜೀವನದಾಗ, ಹೋಗುದೈತಿ ಕೇಳ್ರಿ ಮಣ್ಣಾಗ ಹೋಗುದೈತಿ ಕೇಳ್ರಿ ಮಣ್ಣಾಗ. ಇದೇ ಸ್ಟ್ಯಾಂಡರ್ಡ್ ಜನ ಬಿಗ್ ಬಾಸ್ ಮನೇಲಿ ಯೂಸ್ ಮಾಡಿದ್ರಿ ನೀವು. ಹೌದಣ್ಣ ಅಕ್ಕ. ಅವ್ನು ಹೇಳಿದ್ದು ಬೇರೆಯವ್ರಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನ್ ತಗೊಂಡೋಗ್ತೀನಿ ಅಂತ ಅವ್ನು ಬೇರೆಯವ್ರಿಗೆ ಹೇಳ್ತಿದ್ದ, ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರನ್ನು. ಅದೇ ಅತ್ತಿ ಜೊತೆ ಅಂತ ಹೇಳಿದ್ರು. ಅಕ್ಕ ಮಾತಾಡ್ದಕ್ಕ ಖುಷಿ ಆಗ್ಯಾರಕ್ಕ. ನೀನು ಮಾತಾಡಿಲ್ಲಕ್ಕ ಮಾತಾಡ. ಸುದೀಪ್ ಅಣ್ಣನೇ ಒಪ್ಕೊಂಡಾಯ್ತು, ಇನ್ನವ್ರ ಮನೇಲಿ ಒಪ್ಕೊಳಲ್ವಾ? ನೀವ್ ಒಳ್ಳೆ ಹನುಮಂತು ನಾನು 3 ತಿಂಗಳ ಬಿಗ್ ಬಾಸ್ ಮನ್ಯಾಗಿದ್ದೆ ಅಣ್ಣ, ಸಿಟಿಯಾಗಿದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದು ಅದೀನಿ, ಎರಡು ಒಂದು ಲೆಕ್ಕಕ್ಕೆ ಚಲೋ. ಆದ್ರೆ ಅದನ್ನ ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರಿಲಾದ ಕ್ಷಣಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀನಿ ಅಂದ ದಿನಾಗ ಭಾಳ ಖುಷಿಯಾಗಿನಕ. ಅದು ಸುದೀಪ್ ಸರ್ ಕೊಡಿಸಿದ್ರು, ಹಾಕೊಂಡೆ ಖುಷಿ ಆಯ್ತು. ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವ, ಇದು ಹೊಸದು ಹೊಲಿಸ್ಕೊಂಡ್ ನೋಡಿಲಿ, ಇನ್ನು ಇಸ್ತ್ರಿನೂ ಇದಾಗಿಲ್ಲ ಅಕ್ಕ. ಸರಿ, ಈಗ ನೀವು ಕಿಚ್ಚ ಸರ್ ಜೊತೆ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ವಿತ್ ಆ ಥರ, ಅದರಲ್ಲಿ ನೀವು ಹೇಳ್ತೀರಾ ಬೇರೆಯವರು ಟ್ರೋಫಿ ತಗೊಂಡು ಹೋಗೋದಕ್ಕೆ, ಟ್ರೋಫಿನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೋದು, ನೀವು ಮಾತಾಡಿದ್ದನ್ನು ತಲೆಯಲ್ಲಿ ತಗೊಂಡು ಹೋಗ್ತೀನಿ ಅಂತ, ಎರಡೂ ತಗೊಂಡು ಹೋಗ್ತಿದ್ದೀರಲ್ಲ ಈಗ. ಅದಕ್ಕೆ ಕರ್ನಾಟಕದ ಜನತೆ ಆಶೀರ್ವಾದ, ಸುದೀಪ್ ಸರ್ ಆಶೀರ್ವಾದ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ. ಎರಡು ಒಯ್ಯಾಕತ್ತೀನಿ ಅಂದ್ರೆ ಎಲ್ಲ ನನ್ನ ಕರ್ನಾಟಕ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ. ಸುದೀಪ್ ಸರ್ ಹೇಳಿದ್ದೀನಿ ಏನನ್ನು ತಗೊಂಡು ಹೋಗ್ತಾ ಇದ್ದೀರಾ? ಅದು ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು, ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದವಕ್ಕ. ನಮ್ಮ ಮುಂದೆ ಈ ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತ ಹೇಳ್ತೀನಿ. ಹನುಮಂತ್ ಈ ಕಡೆ ಇಲ್ಲಿ ಅಣ್ಣ, ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಿರುವಂತ ಪ್ರತಿಭೆ ನೀವು. ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು? ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಅಂತ. ಹೌದ್ರಿ ಅಣ್ಣ, ಅದ ಖುಷಿ ಆತ್ರಿ ಅಣ್ಣ. ಯಾಕೆಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರಿ ನಿಮ್ಮ ಅಭಿಮಾನಿಗಳು ಅಂತ, ಊರಿಂದ ಉಡ್ಕೊಂಡು ಬಂದಿದ್ರು ತುಂಬಾ ಜನ. ಹೌದ್ರಿ, ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಗಿಂಗಾರಿ ಬಾರಿಸಿ ಭಜನೆ ಗಿಜನಿ ಹಾಕ್ಯಾರ ನಮ್ರಾಗ, ಖುಷಿ ಆಗತ್ತೆ. ಹನುಮಂತ ಅವರೇ, ನಿಮ್ಮ ಮೂಲ ಕಲೆ ಇಲ್ಲಿ, ನಿಮ್ಮ ಮೂಲ ಕಲೆ ಬಂದು ಭಜನೆ. ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ, ಹಳ್ಳಿಗಳಿಗೆ ಹೋಗಿ ಹಾಡಿದ್ದೀರಾ. ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ. ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆಬಾರ ಅನ್ನಿಸ್ತಾ ಇದೆಯಾ? ಮುಂದಿನ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ? ಏನಕ್ಕಂದ್ರೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ, ಮುಗಿ ಬೀಳ್ತಾರೆ, ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ? ಹ್ಞೂನ್ರಿ, ರೆಡಿ ಅದೇನ, ಹಂಗೇನಿಲ್ರಿ, ಚಲೋ ಇರ್ತೀನಿ. ತ್ರಿವಿಕ್ರಮ್ ಅವ್ರೆ, ನಿಮಗೆ ತ್ರಿವಿಕ್ರಮ್ ಭಾಳ ಖುಷಿ ಪಟ್ಲಕ್ಕ. ಅಳಕತ್ತಿಲ್ಲೋ ಅಳಬೇಡ ಬಂದೀನಿ ಅಂತಂದೆ. ಕಾಸು ತಂದಿದ್ದೀನಿ, ಮದ್ವೆ ಆಗ್ತೀನಿ, ತಲೆ ಕೆಡ್ಸ್ಕೊಬೇಡ, ಕಪ್ಪೈತೆ.
ಗೆದ್ದಿರೋ ಖುಷಿ ಅಲ್ಲಕ್ಕ. ತ್ರಿವಿಕ್ರಮ್, ವೈಲ್ಡ್ ಕಾರ್ಡ್ ಎಂಟ್ರಿ ಈ ಮಟ್ಟಿಗಿನ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸರಿ? ಅವನ್ ಜಾಣ ಇದ್ದ ಅಂತ ನಂಗೆ ಬಂದಿದ್ದ ದಿವಸನೇ ಹೇಳಿದ್ದೆ ನಾನು. 4-4 ಶೋ ಮಾಡ್ಕೊಂಡ್ ಬಂದಿದ್ದೇನೆ, ಈ ಶೋಲಿ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವಾ. ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು. ಅದು ಅವನಿಗೂ ಗೊತ್ತಿತ್ತು. ಆ್ಯಂಡ್ ಇವನನ್ನ ದಡ್ಡ ಅನ್ಕೊಂಡವ್ರೆಲ್ಲ ಅವ್ರು ದಡ್ಡ ಆದ್ರು, ಇವನನ್ನ ಜಾಣ ಅನ್ಕೊಂಡವ್ರು ಅವ್ನ ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇನೆ. ಹನುಮಂತು, ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ, ಅಂದ್ರೆ ಇಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇರುವಂಥದ್ದು, ಹನುಮಂತು ಮುಗ್ಧ ಅಲ್ಲ, ದಡ್ಡ ಅಲ್ಲ, ಜಾಣ ಅಂತ ಜನ ಹೇಳ್ತಾ ಇದ್ರು. ಸೊ ಈ ಮುಗ್ಧತೆ ಬಗ್ಗೆ ನಿಮಗೆ ಎಷ್ಟು ಅರಿವಿತ್ತು? ನಾನು ಮುಗ್ಧ ಅನ್ನುವಂಥದ್ದ, ಜಾಣ ಅನ್ನುವಂಥದ್ದ, ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮೊಳಗೆ ಏನು ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ? ನನಗೆ ಆ ಥರ ಏನು ಅನಿಸಿಲ್ರಿ. ಅವ್ರು ಯಾವ ಥರ ಅನ್ಕೊಂತಾರ ಅದಕ್ಕೆ ಸುಮ್ ಬಿಟ್ಟಿದ್ರಿ ನಾ ಹಂಗೆ. ಈಗ ನೀವು ಸುಮಾರು ರಿಯಾಲಿಟಿ ಶೋಸ್ ಮಾಡಿದಿರಿ, ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ. ಸೊ ಈಗ ನಿಮ್ಗೇನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ತುಂಬಾ ವಿಷಯಗಳು ಆಯ್ತು. ಅದನ್ನ ಹೇಳ್ಬೇಕ ಬೇಡ ಗೊತ್ತಿಲ್ಲ, ಕೆಲವು ವಿಚಾರಗಳು ಇಲ್ಲ ನನ್ಗೆ ಗೊತ್ತೇ ಇಲ್ಲ, ಇಲ್ಲಿ ಹೋಗೇ ಇಲ್ಲ, ಇದು ನೋಡೇ ಇಲ್ಲ ಅನ್ನೋಂಥ ವಿಚಾರ ಇರ್ತದಲ್ಲ, ಅದನ್ನ ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರ ಅಥವಾ ನಿಜವಾಗ್ಲೂ ಗೊತ್ತಿರ್ತಿರ್ಲಿಲ್ವಾ ಅಂತ? ಎಸ್, ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು, ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು, ಈ ಥರದ ವಿಚಾರಗಳು. ಅದು ಪೈಖಾನಿದ್ ಖರೆ ಅಂದ್ರೆ ಹೇಳ್ಬೇಕಂದ್ರೆ ನಾನು ಮ್ಯಾಗ ಹತ್ತಿ ಕುಂದಿರ್ತಿದ್ದೆ ರೀ. ಅದು ಕುರ್ಚದ ಮ್ಯಾಗ ಕುಂತಂಗೆ ಹೇಳಂಗಿತ್ತ. ಅದಕ್ಕೆ ನಾನು ಕೇಳಾಕ ಅಷ್ಟ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲಾದ್ರೂ ನಾನು ಹಂಗ ಹತ್ತು ಕುಂತಿದ್ದೆ, ಆದ್ರೆ ಅಲ್ಲಿ ನೀರ್ ಇದ್ದಿದ್ದಿಲ್ಲ, ಹಾಳಿ ಇತ್ತಕ್ಕ, ಹಾಳಿಲೇ ಒರ್ಸ್ಕೊಂಡಿದ್ದಿನ. ಅದಕ್ಕೆ ತಲೆ ಹಾಪಾಗಿತ್ತು ನನಗೆ. ಇಲ್ಲಿ ಮತ್ತೆ ಹಾಳಿಲೇ ಒರ್ಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ನಕ್ಕ, ಹೊರತು ಬೇರೆ ವಿಷಯ ಏನಿಲ್ಲ. ನನಗೂ ಮ್ಯಾಗ ಹತ್ತಿ ಕುಂದ್ರದು ಗೊತ್ತಿತ್ತಕ್ಕ, ಅದ ನೀರಿಂದ ಸ್ವಲ್ಪ ಎರಡು ವರ್ಷದಿಂದ ಫಸ್ಟಿಗೆ ಬಂದಿತ್ರಿ, ಈ ವರ್ಷ ಬಂದಿದ್ದಿಲ್ಲ. ಈ ವರ್ಷ ನಡ್ರಾಕ್ ಹಚ್ಚಿದ್ರಿ ಸರ್ ಸಾಗರಣ ಅಂತೇಳಿ. ನಾವು ಒಲ್ವಲ್ಲಿ ಅಂದ್ರು ಬಿಟ್ಟು ಬೀಳಾರ್ದಂಗೆ ಫೋನ್ ಹಚ್ಚಿ ಬಾ ಇದೊಂದ್ಸಲ ನೋಡು ಮತ್ತು ಸುದೀಪ್ ಸರ್ ಹಂಗೆ ಹಿಂಗೆ ಅಂತಂದ್ರಲ್ಲ. ಆಯ್ತು ನೋಡಿಪ್ಪ, ನಿಂದು ತಿಂಡಿ ಭಾಳ ಆಗೈತಿ ಅಂಥೇಳಿ ಬಂದಂಗೆ ರೀ. ಪ್ರಕಾಶ್ ಸರ್, ಈ ಪ್ರಶ್ನೆ ನಿಮಗೆ. ಸೊ ಈಗ ಶೋ ಡೈರೆಕ್ಟರ್ ಆಗಿ 11 ಸೀಸನ್ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ನಡೆಸ್ಕೊಟ್ಟಿರುವಂಥದ್ದು. ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದರೆ ಅದರ ಜನಪ್ರಿಯತೆ ರೀತಿನೇ ಬೇರೆ ಇತ್ತು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಈ ಬಾರಿ ಯಾಕೆ ಕೊನೆ ಶೋ ಆಯಿತು? ಸೊ ಯಾವ ರೀತಿ ವಿಚಾರ ಅವ್ರಿಗೆ ಬೇಜಾರಾಗುವಂತ ಮಾಡ್ತು, ಅಥವಾ ಈ ನಿರ್ಧಾರಕ್ಕೆ ಕಾರಣ ಏನಾಯ್ತು ಅನ್ನುವಂಥದ್ದು ಸರ್? ಹಂಗೇನು ಆಗಿಲ್ಲ ಸರ್. ಅಂದ್ರೆ ಇದೇ ಲಾಸ್ಟ್ ಸೀಸನ್ ಅನ್ನೋದ್ರ ಪ್ರಶ್ನೆ ಇತ್ತು, ಅದು ಕೇಳ್ತಿದ್ದೀರಾ? ಹೌದು ಸರ್. ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನೋಂಥದ್ದು ಕಾರಣ ಏನು ಅನ್ನೋಂಥದ್ದು? ಇಲ್ಲ ಸರ್, ಅದು ಕೊನೆ ಸೀಸನ್ ಅಲ್ಲ. ಅಂದ್ರೆ ಅವರು ಪಬ್ಲಿಕ್ ಫೋರಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸನ್ ಬರುತ್ತೆ, ಇನ್ನು ಮಾತುಕತೆ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಅಂದ್ರೆ ಸುದೀಪ್ ಸರ್ ಇರ್ತಾರಾ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲರ್ಸ್ ಮುಂದಿರುವಂತದ್ದು ಅಂತ? ಇಲ್ಲ ಸರ್, ಆತರ ಆಪ್ಷನ್ ಇಲ್ಲೇ ಇಲ್ಲ. ಇವಾಗ ನಿಮ್ಗೆ ಇವಾಗ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮ್ಯಾಜ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅಂದ್ರೆ ಆಗಲ್ಲ ಅಲ್ಲ. ಅಂದ್ರೆ ಇವಾಗ ಒಂದು ಶೋ ಏನಕ್ಕೆ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ. ಅಂದ್ರೆ ಇವಾಗ ಈ ಶೋ ಜನ ಇಷ್ಟಪಡ್ತಾರೆ, ಸೊ ಅದಕ್ಕಾಗಿ ಈ ಶೋ ಮಾಡ್ತೀವಿ. ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಅದಕ್ಕಾಗಿ ಹಂಗ್ ಮಾಡ್ತೀವಿ. ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ತರ ಇದ್ದಾಗ ಆಬ್ವಿಯಸ್ಲಿ ಅವರೇ ಇರ್ತಾರೆ. ಬಟ್ ಇನ್ನು ಮಾತುಕತೆ ಕನ್ವಿನ್ಸ್ ಮಾಡ್ತೀವಿ. ಸೀಸನ್ ಸ್ಟಾರ್ಟ್ ಅಲ್ಲ, ಹಂಗೇನು ಅಂದ್ರೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನೂ ಇಲ್ಲ. ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಅವ್ರು ಸ್ವಲ್ಪ ಅಂದ್ರೆ 10 ಸೀಸನ್ ಸಾಕು, ಇನ್ ಮುಂದೆ ಬೇಡ ಅನ್ನೋ ತರ ಇದ್ರು. ನಾವು ಸ್ವಲ್ಪ ಇಲ್ಲ ಸರ್, ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ. ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಈ ವಾಸ್ ನಾಟ್ ಓಕೆ ವಿತ್ ದಟ್. 10 ಸೀಸನ್ ಮಾಡಿದೀನಿ, ಸ್ವಲ್ಪ ಒಂಥರ ಮೊನಾಟರ್ಸ್ ಆಗ್ತಿದೆ, ಲೆಟಸ್ ಬ್ರೇಕ್ ದಿಸ್ ಅನ್ನೋ ತರಾನೇ ಅವ್ರು ಹೇಳೋದು. ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ. ಈ ವಾಸ್ ನಾಟ್ ಕನ್ವಿನ್ಸ್ಡ್. ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ. ವಿಲ್ ಡು ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ಫಸ್ಟ್. ಸರ್, ಬಿಗ್ ಬಾಸ್ ಮಧ್ಯದಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಏನು ಬಿಗ್ ಬಾಸ್ನಲ್ಲಿ
ಪರಭಾಷಿಗರ ಒಂದು ಹಿಡಿತ. ಸೊ ಕನ್ನಡಿಗರಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೆಲೆ ಇಲ್ಲ. ಸೊ ಇದರಿಂದ ಕೂಡ ಸುದೀಪ್ ಅವರು ಬೇಸತ್ತು ಮನನೊಂದು ಅದರಿಂದ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದು ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಆ ಒಂದು ಆರೋಪಕ್ಕೆ ಆ ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಸಿಗಬಹುದು? ಸರ್, ಬಿಗ್ ಬಾಸ್ ಅನ್ನೋದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮೆಟ್ ಸರ್. ಅದು ಫಸ್ಟ್ ಆಫ್ ಆಲ್ ಇಂಡಿಯಾ ಫಾರ್ಮೆಟೇ ಅಲ್ಲ ಅದು. ಸೊ ಇವಾಗ ಬಂದಾಗ ಆ ಶೋನ ಮಾಡೋ ಪ್ರೊಡಕ್ಷನ್ ಇಟ್ ಸೆಲ್ಫ್ ಮುಂಬೈಯಿಂದ ಬರ್ತಾ ಇರೋದು ಎಂಡಮಲ್ ಕಂಪನಿ. ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ನ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಆಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ. ಈವನ್ ಚಾನಲು ಹಂಗೆ ಇರುತ್ತೆ ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಏನಲ್ಲ. ಅಂದರೆ ದಿಸ್ ಇಂಡಿಯಾ, ವಿ ಆರ್ ಆಲ್ ಹಿಯರ್. ಇವಾಗ ಈ ಭಾಷೆ ಮಾತಾಡೋರು ಬೇರೆ ರಾಜ್ಯ ಇದ್ದಾರೆ, ಬೇರೆ ರಾಜ್ಯದವರು ಇಲ್ಲಿ ಇರ್ತಾರೆ, ಸಮಥಿಂಗ್ ಲೈಕ್ ದಟ್. ಇದರಲ್ಲಿ ಇದರಿಂದ ತೊಂದರೆ ಆಯಿತು ಅನ್ನೋದು ಅದು ಅಂದರೆ ಬೇರೆ ಬೇರೆ ಇರೋರು ರೂಮರ್ ಥರ ಶುರು ಮಾಡಿದ್ದಾರೆ ಅಷ್ಟೇ ಹೊರತು ಅದರಲ್ಲಿ ಸತ್ಯ ಇಲ್ಲ. ಬಿಕಾಸ್ ಎಲ್ಲ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ. ಅಂದರೆ ಇವ್ರ ಭಾಷೆಯವರು ತುಂಬ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ, ಇವ್ರಿಗೆ ಬೇಕಾಗಿರುವ ಒಂದು ಈಕ್ವಾಲಿಟಿ ಸಿಗ್ತಾ ಇಲ್ಲ, ಹಂಗೇನು ಇಲ್ವೇ ಇಲ್ಲ. ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸ್ ಆಗಿ ಕ್ರಿಯೇಟ್ ಮಾಡಿರೋದು ಅದ್ರಲ್ಲಿ ಸತ್ಯ ಇಲ್ಲ. ಹನುಮಂತ್ ಅವರೇ, ಸೊ ಒಂದು ನಿಮಿಷ. ಯಾವ ಹುಡುಗಿ ಮೇಡಮ್? ಹಂಗ ಅದೇ ಯಾವ ಹುಡುಗಿ ಅಂತ ಕೇಳ್ಬೇಕೀಗ. ನನ್ ಗರ್ಲ್ ಫ್ರೆಂಡ್ ಡಾಕ್ಟ್ರಾ? ನನಗೂ ಗೊತ್ತಿಲ್ಲ. ಅದೇ ಅವ್ರ ಅಮ್ಮ ಅಪ್ಪ ಬರ್ದಿದ್ ಲೆಟ್ರಲ್ಲೇ ಇತ್ತು ಪಣ್ಣಿಕುಟಿ ಅಂತ. ಸೊ ಅದನ್ನ ನಾವು ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇನೆ. ಯಾವಾಗ್ಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ವಿ. ಆ ಥರ ಲವ್ ಯು ಅಂತ ತುಂಬಾ ಜನಕ್ಕೆ ಆಚೆನೂ ಹೇಳ್ತೀವಿ, ಒಳಗಡೆನೂ ಹೇಳ್ತೀವಿ. ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಜನರಲ್ ಆಗಿ ಎಲ್ಲರಿಗೂ ಹೇಳೋದು, 4-5 ದಿನ ಆಗ್ತಿದಂಗೆ ಆ ಜೆಂಡರ್ ಡಿಫ್ರೆನ್ಸ್ ಹೊಟ್ಟೋಗ್ಬಿಡುತ್ತೆ. ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಝೋನಿಗೆ ಬಂದ್ಬಿಡ್ತಾರೆ, ಹುಡುಗಿ ಅನ್ನೋದನ್ನ ಮರೆತ್ಬಿಟ್ಟು. ನಿಮಗೆ ಆ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಒಂದಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ. ಇಡೀ ಮನೆ ನಿಮ್ಮನ್ನ ಆಚೆ ತಳ್ಬೇಕು ಅಂತ ನೋಡ್ತಾ ಇದ್ರೆ ಆ ಫ್ರೆಂಡ್ ಝೋನ್ ಮಾತ್ರ ನಿಮ್ಮನ್ನು ಕಾಪಾಡ್ಕೊಂಡ್ ಬರ್ತಾ ಇರುತ್ತೆ, ನೀವು ತಪ್ಪು ಮಾಡ್ಲಿ ಸರಿ ಮಾಡ್ಲಿ. ಸೊ ಆ ಫ್ರೆಂಡ್ ಝೋನ್ ಅಲ್ಲಿ ಇದ್ದಂತ ಕ್ಯಾಟಗರಿ ಭವ್ಯ. ಈಗ ನನ್ಗೆ ಆ ಥರ ಜೊತೆಗೆ ನಾನು ಇನಿಷಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದ್ದೆ, ಧರ್ಮಣ್ಣನ್ ಜೊತೆ ಜಾಸ್ತಿ ಕ್ಲೋಸ್ ಇದ್ದೆ, ಅನು ಜೊತೆಗೂ ಕ್ಲೋಸ್ ಇದ್ದೆ, ಅಂಡ್ ಮಾನಸ ಜೊತೆ ಕ್ಲೋಸ್ ಇದ್ದೆ, ಅಂಡ್ ಚೈತ್ರಕ್ಕನ್ ಜೊತೆ ವಾರ್ ನಡೆದ್ರು ಕ್ಲೋಸ್ ಆಗೇ ಇದ್ವಿ. ಆ ಕ್ಯಾಟಗರಿಲೇ ಭವ್ಯನೂ ಬಂದಿದ್ದು. ಯಾವ ಹುಡುಗಿ ಬಗ್ಗೆ ಇಂಥದ್ದು? ಯಾವುದು? ಡೆಲಿವರಿನಾ? ನೀವು ಕೇಳಿಸ್ಕೊಂಡಿರೋದೇ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ನಮಗೆ ಮ್ಯೂಚುವಲ್ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ದಾರೆ, ಅನುಗೆ ನನಗೆ. ಸರಿನಾ? ಆ ಥರ ಅಂತ ಅಂದ್ಬಿಟ್ಟು ನಾನು ಯಾರು ನನಗೆ ಗರ್ಲ್ ಫ್ರೆಂಡೇ ಇದ್ದಾಳೆ ಅನ್ನೋದಾಗಿ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತಿದ್ದೆ. ಪ್ರಕಾಶ್ ಸರ್ ನನಗೆ ಅಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತೇವೆ, ಸರ್ ನಂಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಒಳಗೆ ಯಾರನ್ನೂ ಚೆನ್ನಾಗಿರೋನ್ನ ಬಿಡಬೇಡಿ ಅಂತ. ಸುಮ್ಮನೆ ಅಲ್ಲಿ ಹೋಗಿ ಮತ್ತೆ ಪ್ರಪೋಸ್ ಮಾಡೋದು, ಆಚೆ ಇರೋಳ ಕೈಲಿ ಹಾಕೋದೇ ತಿನ್ಬೇಕು ಅಂತ. ನಂಗೆ ಆ ಥರದ್ದು ಯಾರು ಇರಲಿಲ್ಲ. ಹನುಮಂತ್ ಅವರೇ, ಬಿಗ್ ಬಾಸ್ ಮನೆ ಒಳಗಡೆ ಹೋದ್ ಸ್ವಲ್ಪ ದಿನಕ್ಕೆ ಒಂದು ಮಾತು ಹೇಳ್ತೀರಾ? ಬಿಗ್ ಬಾಸ್ ಹನುಮಂತ್ ಇಲ್ಲಿ ಅಲ್ಲಿ ಒಳಗಡೆ ಇರೋ ಪ್ರಾಪರ್ಟಿ ಎಲ್ಲ ಫರ್ನಿಚರ್ಸ್ನೆಲ್ಲ ನಾನು ತುಂಬ್ಕೊಂಡು ಹೋಗ್ತೀನಿ ಅಂತ ಡೈರೆಕ್ಟ್ ರಿಲೇ ಅವರೇ ತಗೊಂಡು ಹೋಗ್ತೀರಾ ಕೇಳ್ಬಿಟ್ಟು? ಹೇಳಿದ್ರಿ ಮೊನ್ನೆ ಟಿವಿ ಫ್ರಿಜ್ ಕೇಳಿದೆ, ಕೊಡ್ಲಿಲ್ಲ. ಸಣ್ಣ ಸಣ್ಣ ಎತ್ಕೊಂಡು ಹೋಗಂದ್ರೆ ಅದೊಂದು ಫೋಟೋ ಇಟ್ಕೊಂಡಿದ್ದೆ, ಅದು ಗಾಡಿಯಾಗ ಹಾಕ್ಯಾರು, ಅಲ್ಲೇ ಇಟ್ಟಾರ ಗೊತ್ತಿಲ್ರಿ. ನಾ ತರಬೇಕಂತ ಅನ್ಕೊಂಡಿದ್ದೆ, ದೊಡ್ಡ ದೊಡ್ಡ ಸೋಫಾ ಇದ್ದು, ಅವು ಒಂದು ಲಾರಿ ಮಾಡಿ ಹೇರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ. ಮತ್ತು ವೋಟಿಂಗ್ ಪರ್ಸೆಂಟೇಜೇ ಮ್ಯಾಟ್ರ್ ಆಗುತ್ತಾ, ಅಥವಾ ನೆಕ್ಸ್ಟ್ ನಿಮ್ಮ ಒಂದು ಶೋಗಳಿಗೆ ಪ್ಲಸ್ ಆಗುವಂತ ಯಾವ್ದಾದ್ರು ಫೇಸ್ ಅನ್ನ ಹುಡುಕ್ತೀರಾ ಅಂತ ಗೆಲುವಿನ ಬಂದಾಗ? ಸಾಕಷ್ಟು ಸರಿ ಅದೇ ತರ ಆಗ್ತಾ ಇರುತ್ತೆ ಅಂತ ಅನ್ಬಿಟ್ಟು ವೋಟಿಂಗ್ ಮೂಲಕನೇ ವಿನ್ನಿಂಗ್ ಡಿಸೈಡ್ ಆಗೋದು. ಬೇರೆ ಶೋಗೆ ಇದು ಸಂಬಂಧ ಇಲ್ಲ. ಅಂದ್ರೆ ಇವಾಗ ಯಾರೇ ಫೇಮಸ್ ಪ್ಲಾನ್ ಮಾಡ್ತಾ ಇದ್ದೀರಾ ಅವರನ್ನ ಇಟ್ಕೊಂಡು ಅಂತ ಅಂದ್ಬಿಟ್ಟು ಅದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದು. ಇವರು ಚೂಸ್ ಮಾಡ್ಲಿಲ್ವಲ್ಲ ಅದರಲ್ಲಿ. ಅವರಿಬ್ರು ಮುಂದೆ ಅಂದ್ರೆ ಅವರಿಬ್ರು ರೆಗ್ಯುಲರ್ ಶೋ ಮಾಡ್ತಿದ್ದಾರೆ. ಇವರು ಬೇಜಾನ್ ಶೋ ಮಾಡಿದ್ದಾರೆ, ಅವರು ಬೇಜಾನ್ ಶೋ ಮಾಡಿದ್ದಾರೆ, ಮುಂದುವರಿಸ್ತಾರೆ ಅಷ್ಟೇ. ಇವರು ಸೀರಿಯಲ್ ಮಾಡಿದ್ದಾರೆ, ಅದಾದ್ಮೇಲೆ ಮೂವೀಸ್ ಎಲ್ಲ ಸ್ವಲ್ಪ ಸ್ವಲ್ಪ ಪ್ಲಾನ್ಸ್ ಇದೆ. ಅವರು ಅವ್ರನ್ನ ಕೇಳಲೇ ಇಲ್ಲ, ಯಾಕಂದ್ರೆ ಈಸ್ ಬಿಸಿ ವಿತ್ ಮೂವಿ ಪ್ರಾಜೆಕ್ಟ್ಸ್ ಎಲ್ಲ ಇರೋದ್ರಿಂದ. ಅವ್ರು ರೆಗ್ಯುಲರ್ ಆಗಿ ನಮಗೆ ಶೋ ಮಾಡಿದ್ದಾರೆ, ರಾಜಾರಾಣಿ ಶೋ ಮಾಡಿದ್ದಾರೆ, ಇವರು ಜಾಸ್ತಿ ರಿಯಾಲಿಟಿ ಶೋ ಎಲ್ಲ ಮಾಡಿದ್ದಾರೆ. ಅದಕ್ಕಾಗಿ ಇನ್ನೊಂದು ಶೋ ಅಲ್ಲಿ ಕೇಳಿದ್ವಿ. ಅದರಲ್ಲಿ ಗೌತಮಿ ಇದ್ರು, ಮೋಕ್ಷಿತಾ ಇದ್ರು, ವಂಜನಾ ಇದ್ರು, ಅವ್ರಿಗೆ ಯಾರು ಕೇಳಲಿಲ್ಲ. ಅಂದ್ರೆ ಇವ್ರು ಯಾರು ರೆಗ್ಯುಲರ್ ಶೋ ಮಾಡ್ಕೊಂಡು ಬರ್ತಾರಲ್ಲ ಅವ್ರದ್ದು ಕೇಳಿದ್ವಿ, ಅವ್ರು ಒಪ್ಕೋತಾರೆ, ತಗೋತೀವಿ, ಅಷ್ಟೇ ವಿಷಯ ಇರೋದು. ಬಟ್ ವಿನ್ನಿಂಗಿಗೂ ನೆಕ್ಸ್ಟ್ ಶೋ ಇರೋದಕ್ಕೂ ಸಂಬಂಧನೇ ಇಲ್ಲ.
ನೀವು ಹಂಗೆ ನೋಡಿದ್ರೆ ಓ ಸೀಸನ್ ನೋಡಿ, ವಿನ್ನರ್ ಆಗಿ ಬಂದ್ರಲ್ಲ, ಯಾರು ನೆಕ್ಸ್ಟ್ ಶೋಸ್ ಬಂದ್ರು? ಓ ಸೀಸನ್ ಅಲ್ಲಿ ಯಾರು ತಗೊಂಡೇ ಇಲ್ಲ. ಟಾಪ್ 6 ಬಂದ್ರು, ಒಬ್ಬರು ಇಲ್ವಲ್ಲ, ಒಬ್ಬರು ಇಟ್ಕೊಂಡು ಶೋ ಮಾಡಲಿಲ್ಲ. ತುಕಾಲಿ ಮಾತ್ರ ಬಂದಿರೋದು. ಅದು ಕಾಮಿಡಿ ಶೋ. ಈಸ್ ಅ ಕಾಮಿಡಿಯನ್, ಹಿ ಹ್ಯಾಸ್ ಡನ್ ಸೋ ಮೆನಿ ಶೋಸ್ ಲೈಕ್ ಕಾಮಿಡಿ ಫೈವರ್ ಅಲ್ಲಿ ಅದಕ್ಕೆ ಮಾಡಿದ್ವಿ. ಸೊ ಈ ಸೀಸನ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು, ಇವ್ರನ್ನ ಸ್ವಲ್ಪ ಟಾಪ್ 6 ಬಂದ್ರಲ್ಲ, ಸೊ ಇವ್ರು ನಂಗೆ ಕಂಟಿನ್ಯೂ ಮಾಡೋಣ ಅನ್ನೋದು ವಿಷಯ ಅಷ್ಟೇ. ಪ್ರಕಾಶ್ ಸರ್, ಇದಕ್ಕೆ ಕಂಟಿನ್ಯೂಸ್ ಆಗಿ ನನ್ನ ಒಂದು ಪ್ರಶ್ನೆ. ಈಗ ನಿನ್ನೆ ಈಗ ಹನುಮಂತ್ ಅವ್ರಿಗೆ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದ್ರು ಕೂಡ ಸೊ ಎಲ್ಲ ಒಂದ್ ಕಡೆ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡುವಂತ ಒಂದಿಷ್ಟು ಅಂದ್ರೆ ಒತ್ತಡಗಳಿತ್ತು, ಬೇರೆ ಬೇರೆ ವಿಂಗಿಂದ ಅನ್ನುವಂಥ ಮಾಹಿತಿ. ಒಂದಿಷ್ಟು ಹೊತ್ತು ಶೋ ಕೂಡ ಸ್ವಲ್ಪ ಸ್ಟಾಪ್ ಮಾಡಿ ಅಂದ್ರೆ ಡಿಸ್ಕಷನ್ ಆಗುವಂತ ಹಂತಕ್ಕೆ ಬಂದಿತ್ತು ಅನ್ನುವಂಥದ್ದು. ಇಂತಹ ಪರಿಸ್ಥಿತಿಗಳನ್ನ ಹೆಂಗೆ ನಿಭಾಯಿಸಿದ್ರಿ? ಆ ರೀತಿ ಪ್ರೆಷರ್ ಇತ್ತ ಅನ್ನೋಂಥದ್ದು? ಶೋ ಸ್ಟಾಪ್ ಮಾಡಿದ್ದ? ಸ್ಟಾಪ್ ಮೀನ್ಸ್ ಹಂಗಲ್ಲ, ಒಂದಿಷ್ಟು ಡಿಸ್ಕಷನ್ ಕೂಡ ಆಯ್ತು ಅನ್ನುವಂಥದ್ದು ಸರ್ ಅಲ್ಲಿ. ಫಿನಾಲೆನಾ? ಹೌದು, ಫಿನಾಲೆ ಟೈಮಲ್ಲಿ ಸರ್. ಹಂಗೇನು ಇಲ್ಲ, ಒತ್ತಡಗಳೆಲ್ಲ ಬರ್ತಾ ಇತ್ತು ಅಂತ ಅಲ್ಲ, ಅದು ಹಂಗಿಲ್ಲ. ಅಂದ್ರೆ ಏನ್ ಮಾಡ್ತೀವಿ ನಾವು, ಇವಾಗ ನಮ್ದು ವಿನ್ನರ್ ಅನೌನ್ಸ್ಮೆಂಟ್ ಅಂತ ಶೋ ಏನ್ ಬರುತ್ತಲ್ಲ, ಅದು ಆಲ್ಮೋಸ್ಟ್ ಒಂದು 11 o'clock ಅಂತರದಲ್ಲಿ ಬರುತ್ತೆ. ಈ ಸಲ ನೋಡಿದ್ರೆ 11:40 ಅರೌಂಡ್ ಬಂತು. ಸೊ ಆಲ್ಮೋಸ್ಟ್ ಒಂದು 11 o'clock ಮೇಲೆ ರಿಸಲ್ಟ್ ಬರುತ್ತೆ ಅಂದ್ರೆ ನಾವು ಒಂದು 9:30-10 ಗಂಟೆ ಶೂಟ್ ಮಾಡ್ತೀವಿ. ಸೊ ಬಟ್ ಆದ್ರೆ ನಮಗೆ 6 o'clock ಶೋ ಶುರು ಆಗುತ್ತೆ. ಅದಕ್ಕೆ ನಾವು ಬೇಗ ಸ್ಟಾರ್ಟ್ ಮಾಡ್ತೀವಿ. ಮಧ್ಯದಲ್ಲಿ ಸ್ವಲ್ಪ ಒಂದು 1 hour ಬ್ರೇಕ್ ತಗೋತೀವಿ. ಆ ವಿನ್ನಿಂಗ್ ರಿಸಲ್ಟ್ ಬರುತ್ತಲ್ಲ, ಆ ಮೊಮೆಂಟ್ ಮಾತ್ರ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತೀವಿ. ಒಂದು 1 hour ಮುಂಚೆ ಶೂಟ್ ಮಾಡ್ತೀವಿ, ಬೇಗ ಆಗುತ್ತೆ. ಯಾಕಂದ್ರೆ ಆ ವಿಷಯ ನ್ಯೂಸ್ ಬಂದ್ರೆ ಯಾವ ಲೆವೆಲ್ ಸ್ಪ್ರೆಡ್ ಆಗುತ್ತೆ ಗೊತ್ತಿರುತ್ತೆ, ಎಷ್ಟು ಜನ ಕಾಯ್ತಿರ್ತಾರೆ ಗೊತ್ತಿರುತ್ತೆ. ಸೊ ಅವ್ರು ಸ್ವಲ್ಪ 1 hour ಲೇಟಾಗಿ ವಿಷಯ ಕೊಡೋಣ ಅಂತ ಹೇಳಿ ನಾವು ಲೇಟಾಗಿ ಶೂಟ್ ಮಾಡ್ತೀವಿ. ಸರ್, ಹನುಮಂತ್ ಅವರೇ, ನಿಮ್ಗೆ ಈ ಹೊರಗಡೆ ಇದ್ದಾಗ ಯಾರಾದ್ರೂ ಪರಿಚಯ ಇದ್ದು ಒಳಗಡೆ ಹೋದ ನಂತರ ಸರ್ಪ್ರೈಸ್ ಆಗಿದ್ದು ಯಾರೋ ಇತ್ತ ಇನ್ಸಿಡೆಂಟು? ಯಾರ ಪರಿಚಯ ಇತ್ತು ಅಲ್ಲಿ ಅಷ್ಟು ಜನದಲ್ಲಿ ಹೊರಗಡೆ ಇದ್ದಾಗ ಅಂತ? ನನಗೆ ಮೋಕ್ಷಿತಕ್ಕ ಗೌತಮಕ್ಕ ಸ್ವಲ್ಪ ಪರಿಚಯ ಇದ್ರಿ. ಮತ್ತು ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ. ಹೌದು, ಮಾನಸಕ್ಕನೂ ಇದ್ಲ ರೀ. ರಜತ್ ಅವ್ರೆ, ನಮ್ಮ ಸೈಟ್ ಹೋಗ್ತಿದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಎದ್ದೇಳೋದು. ಸಾರಿ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ. ಸಾರಿ ಎವ್ರಿಬಡಿ. ನೈಟು ಅದೇ 70 ದಿವಸ ಆಗಿತ್ತಲ್ಲ ಸರ್, ನಮ್ಗೂ ಕಾತ್ರ ಇತ್ತು. ಹೋಗ್ತಿದಂಗೆ ಎಣ್ಣೆ ಹೊಡಿಯೋಕ್ಕೆ. ಸೊ ಅದಕ್ಕೇನೆ ತುಂಬಾ ದಿವಸ ಆಗಿತ್ತು. ನಾವು ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಂಡು ಸೊ ಎದ್ದೇಳೋದು ಲೇಟ್ ಆಗೋಯ್ತು. ಸಾರಿ. ರಜತ್ ನಮ್ಮ ಬಾಸ್ ಅಲ್ವಾ ಸರ್, ಅದಕ್ಕೇನೆ. ರಜತ್ ಅವರೇ, ಏನಿಲ್ಲ ಸರ್, ಒಂದು ವಿಷಯನ 100 ತರ ಡಿವೈಡ್ ಮಾಡೋಳು, ಅದಕ್ಕೆ ನನ್ಗೆ ಅದು ಆಗಲ್ಲ. ಸೊ ಆ ವಿಷಯಕ್ಕೆ ನನಗೊಳಗೂ ಜಗಳ ಆಗ್ತಾ ಇತ್ತು ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಇದ್ದ ಅಷ್ಟೇ. ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದ್ದೆ, ಅವಳನ್ನ ಕಳ್ಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ, ಅಷ್ಟೇ, ಇನ್ನೇನಿಲ್ಲ. ರಜತ್ ಅವರೇ, ಹನುಮಂತ್ ಆಲ್ಮೋಸ್ಟ್ ಎಲ್ಲರೂ ಕಣ್ಣೀರ್ ಹಾಕ್ತಾರೆ. ನಾನ್ ನೋಡ್ದಂಗೆ ನೀವು ಅದಷ್ಟು ದಿನ ಕೂಡ ಅಷ್ಟು ಬೇಗ ನೀವು ಕಣ್ಣೀರ್ ಹಾಕಿದ್ದೆ ಕಡಿಮೆ. ಓದೋರೆಲ್ಲರೂ ಅಳ್ತಾರೆ ಪ್ರತಿ ಕ್ಷಣ. ಕಣ್ಣಲ್ಲಿ ನೀರೇ ಬರ್ಲಿಲ್ಲಲ್ಲ, ಯಾಕೆ ಅಂತ ಹೇಳಿ? ಇಲ್ಲ, ಅಂತ ಸಿಚುವೇಶನ್ ಪ್ರಕಾಶ್ ಸರ್ ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ. ಅದು ಡೈರೆಕ್ಟರ್ನ ಕೇಳಬೇಕು. ನಿಮ್ ವೈಫ್ ಮಗು ಬಂದಾಗ್ಲೂ ಕೂಡ ನಾರ್ಮಲ್ ಆಗಿ ಇದ್ರಿ. ವೈಫ್ ಬಂದಾಗ ಯಾರು ಮೇಡಮ್ ಹತ್ತಾರೆ? ಅಯ್ಯೋ ಭಗವಂತನೇ, ಬೇಜಾರಾಗ್ಬೇಕು. ಸರ್ ಎಲ್ಲೋ ಒಂದ್ ಕಡೆ ನೋಡಿರ್ತಾರ ಅಂತ. ಅದು ಗೌತಮಿಯಿಂದ. ಅವಾಗ ಯಾಕಳಣ್ಣ ಕುಗ್ಗಿಲ್ಲ, ಬೇಜಾರಾಗಿದೆ ಅಷ್ಟೇ. ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು, ಕುಗ್ಗಿಲ್ಲ. ರಜತ್ ಅವರೇ, ಹೊರಗಡೆ ಒಂದಷ್ಟು ಅಪಪ್ರಚಾರ ಆಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಬಗ್ಗೆ ಏನೇನೋ ಒಂದಷ್ಟು ಫೋಟೋಗಳನ್ನ ಬಿಟ್ಟರು, ಒಂದಷ್ಟು ಕಂಪ್ಲೇಂಟ್ ಎಲ್ಲ ಆಯ್ತು. ಅದ್ರ ಬಗ್ಗೆ ಏನಾರ ಕ್ಲಾರಿಟಿ ಸಿಗ್ತಾ ಸರ್? ಅದ್ರ ಕ್ಲಾರಿಟಿ ಕೊಡಬಹುದಾ? ಏನಿಲ್ಲ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀರಾ? ಯಾವ್ದೋ ಒಂದು ಫೋಟೋ ಕಂಪ್ಲೇಂಟ್ ಆಗಿತ್ತಲ್ಲ ಅಕ್ಷಿತಾ ಅವ್ರ. ನನಗೆ 108ಗೆ ಎಕ್ಸವ್ರೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಗರ್ಲ್ ಫ್ರೆಂಡ್ ಅಂತ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಕ್ಷಿತಾ ಅವರು ನಿಮ್ ಮಿಸಸ್ FIR ಕೂಡ ಮಾಡ್ತಾರೆ. ಸೊ ಅದು ಮತ್ತೆ FIR ರಿನಿವಲ್ ಸಹ ಆಗಿತ್ತು. ಐ ಥಿಂಕ್ ಜಾನ್ 16th ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವ್ರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ ಮಿಸ್ಸಸ್. ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು. ನಾವು ಕೇಳಿದಾಗ ನೀವೇನ್ ಹೇಳ್ತೀರಾ ಸರ್? ನನ್ನ ಎಕ್ಸು, ನನ್ನ ಲೈಫ್, ನನ್ನ ಜೀವನ. ಬಟ್ ಅದು FIR ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ. ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ವಿ, ಆಸ್ ಎ ನೀವು ಸೆಲೆಬ್ರಿಟಿ ಅಂತ ಹೇಳಿ. ಆಗ್ಲಿ, ತೊಂದ್ರೆ ಇಲ್ಲ. ನನ್ನ ಪರ್ಸನಲ್ ಲೈಫ್ ಅದು. ನನ್ನ ಎಕ್ಸು, ನನ್ನ ಲೈಫು, ನನ್ನ ಹೆಂಡತಿ, ನಾನು ನೋಡ್ಕೊಂತೀನಿ. ಥ್ಯಾಂಕ್ ಯು. ಅಂದ್ರೆ ಇವಾಗ ವ್ಯಕ್ತಿತ್ವ ಅನ್ನೋದು ಇವಾಗ ನನಗೆ ಅದಂತ ಒಂದು ಪರ್ಸನಾಲಿಟಿ ಇರುತ್ತೆ. ಮೇ ಬಿ ನಾನು ಜಾಸ್ತಿ ಓಪನ್ ಅಪ್ ಆಗಲ್ಲ, ಅವ್ರು ಜಾಸ್ತಿ ಎಕ್ಸ್ಪ್ರೆಸ್ ಇರ್ತೀನಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಅಂದ್ರೆ ಇವಾಗ ನಮ್ಗೆ ಯಾವ್ದೋ ಒಂದು ಚಾಲೆಂಜ್ ಬರುತ್ತೆ, ಅಂದ್ರೆ ಯಾವ್ದೋ ಒಂದು ಮೊಮೆಂಟ್ ಬರುತ್ತೆ, ನನ್ನ ಒರಿಜಿನಾಲಿಟಿಯಿಂದ ನನ್ನ ತನವನ್ನು ನಾನು ಚೇಂಜ್ ಮಾಡ್ಕೊಳ್ಳೋಕೆ ಏನೋ ಚಾಲೆಂಜ್ ಬರುತ್ತೆ. ಆ ಚಾಲೆಂಜ್ಗೆ ನಾನು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ, ನನ್ನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ವಿಷಯ ಅಷ್ಟೇನೆ. ಇವಾಗ ನಾನು ವ್ಯಕ್ತಿತ್ವ ಅನ್ನೋದು ಅದ್ರಲ್ಲಿ ಸರಿ ತಪ್ಪಂದು ಯಾವುದೂ ಇಲ್ಲ. ನಥಿಂಗ್ ಇಸ್ ರೈಟ್, ನಥಿಂಗ್ ಇಸ್ ರಾಂಗ್, ವೆರಿ ಕ್ಲಿಯರ್. ಅಂದ್ರೆ ನೀವೆಲ್ಲ ಬಂದಿದ್ದೀರಾ, ಶೋ ಗೆಲ್ಬೇಕಂತ ಬಂದಿದ್ದೀರಾ, ಕಪ್ ಗೆಲ್ಬೇಕಂತ ಬಂದಿದ್ದೀರಾ, ಜನರು ಗೆಲ್ಬೇಕಂತ ಬಂದಿದ್ದೀರಾ. ಇದು ಮಧ್ಯೆ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ಕೆ ನಾನು ದುಡ್ಡು ಕೊಡ್ತೀನಿ.
ದುಡ್ಡು ಅವಶ್ಯಕತೆ ಇದೆ ನನಗೆ, ಇದು ನನ್ನ ಗೆಲುವುದಕ್ಕಿಂತ ದುಡ್ಡು ಅವಶ್ಯಕತೆ ಇದೆ, ಮೇ ಬಿ ಐ ಕ್ಯಾನ್ ಡೈವರ್ಟ್ ಮೈ ಸೆಲ್ಫ್, ನಾನು ಚೇಂಜ್ ಮಾಡ್ಕೋತೀನಿ ಅಂತ ನೀವು ಈ ಡಿಸಿಷನ್ ತಗೋತೀರಾ? ಇಲ್ಲ ದುಡ್ಡು ಎಷ್ಟು ಕೊಟ್ಟರು ಪರವಾಗಿಲ್ಲ, ನಾನೊಂದು ಗೋಲ್ ಇಟ್ಕೊಂಡು ಬಂದಿದ್ದೀನಿ, ಅಲ್ಲಿಗೆ ಹೋಗ್ತೀನಿ ಅನ್ನೋದು ನೀವು ಡೈವರ್ಟ್ ಆಗ್ತಾ ಹೋಗ್ತೀರಾ? ಅಷ್ಟೇ ಕ್ವಶನ್ ಇದ್ದಿತ್ತು. ದೇ ಚೂಸನ್ ಲೈಕ್ ದುಡ್ಡು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ದುಡ್ಡು ಅವಶ್ಯಕತೆ ಇದೆ, ಬಟ್ ಮೋರ್ ದನ್ ದಿಸ್ ಅದಷ್ಟು ಕಂಪೇರ್ ಮಾಡಿದಾಗ ಅದಕ್ಕೆ ದೊಡ್ಡದಲ್ಲ ಅಂತ ಅವ್ರು ಡಿಸೈಡ್ ಮಾಡಿದ್ರು. ದಟ್ಸ್ ಅ ಕ್ವಶನ್ ವಿತ್ ರೋಡ್. ಅದು ನಮ್ದು ಯಾವ್ದು ಕನ್ವಿಕ್ಷನ್ ಯಾವುದೂ ಅಲ್ಲ, ಇದು ಸರಿನಾ ತಪ್ಪದು ಏನೋ ಅಲ್ಲ. ಒಂದು ಕ್ವಶನ್ ಕೇಳಿದ್ವಿ, ನೀವು ಏನ್ ಗುರಿ ಇಟ್ಕೊಂಡು ಬಂದಿರಲ್ಲ ಅದಕ್ಕೆ ನೀವು ಸ್ಟಿಕ್ ಆನ್ ಆಗ್ತೀರಾ, ಆರ್ ಯು ಗೋಯಿಂಗ್ ಟು ಡೈವರ್ಟ್ ಯುವರ್ ಸೆಲ್ಫ್? ಇಟ್ಸ್ ಫಾರ್ಮೆಟ್ ಅಂತ ಏನೂ ಇಲ್ಲ ಮ್ಯಾಮ್. ಅಂದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ಇದೇ ಫಾರ್ಮೆಟ್ ಅಂತ ಏನೂ ಇಲ್ಲ, ಅದಕ್ಕೆ ಬೇಸಿಕ್ ರೂಲ್ಸ್ ಒಂದಿರುತ್ತೆ. ಅಂದ್ರೆ ಇದೆಲ್ಲ ಮಾಡಬಾರ್ದು ಅಂತ ಒಂದು ರೂಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೋನ್ ಯೂಸ್ ಮಾಡಂಗಿಲ್ಲ, ಆಚೆ ಹೋಗಂಗಿಲ್ಲ ಅನ್ನೋ ತರ ಒಂದು ಬೇಸಿಕ್ ಆಗಿ ಒಂದು ಕೋರ್ ಫಾರ್ಮೆಟ್ಸ್, ಒಂದು ಕೋರ್ ರೂಲ್ಸ್ ಇರುತ್ತೆ. ಅದನ್ನ ಇಟ್ಕೊಂಡು ನೀವು ಹೆಂಗ್ ಬೇಕಾದ್ರೆ ಅದನ್ನ ಮಾಡ್ಬೋದು. ದಟ್ಸ್ ಫ್ರೀ ಫ್ಲೋ ಫಾರ್ಮೆಟ್. ಅಂದ್ರೆ ನೀವು ಅದರಲ್ಲಿ ದುಡ್ಡು ಇಟ್ಕೊಂಡು ಮಾಡ್ಲೇಬೇಕು ಅಂತಲ್ಲ. ಬಟ್ ಅಂದ್ರೆ ಇವಾಗ ಈ ಸಲ ತಮಿಳು ಕೂಡ ಮಾಡಿದ್ದಾರೆ, ದುಡ್ಡು ಇಟ್ಕೊಂಡು ಅಂದ್ರೆ ಇಡೀ ವಾರ ಮಾಡಿದ್ದಾರೆ. ದಟ್ ಇಸ್ ವೆರಿ ನ್ಯೂ. ನೀವು ಅದನ್ನ ಹೆಂಗ್ ಬೇಕಾದ್ರೆ ಕ್ರಿಯೇಟಿವ್ ಆಗಿ ನೀವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ದಟ್ಸ್ ಅ ನರೇಟಿವ್. ನಾವು ಒಂದು ಕಥೆ ಹೇಳ್ತೀವಿ, ಅದನ್ನ ರಿಯಲ್ ಇನ್ಸಿಡೆಂಟ್ ಮೂಲಕ ಹೇಳ್ತೀವಲ್ವಾ, ಹಿಂಗ್ ಹೋದ್ರೆ ಹೆಂಗಾಗುತ್ತೆ ಅನ್ನೋದು ಅಷ್ಟೇ ವಿಷಯ ಇರೋದು. ನಾವು ಏನ್ ಮಾಡಿದ್ವಿ, ನಮ್ಮ ಅಪ್ರೋಚ್ ಇದ್ದಿದ್ದು, ನಾವೊಂದು ಕ್ವಶನ್ ಥ್ರೋ ಮಾಡಿದ್ವಿ. ನಿಮ್ಮ ಗುರಿ ಇಟ್ಕೊಂಡು ಬಂದಿದ್ದೀರಲ್ಲ, ನಿಮ್ಮ ಗುರಿ ಡೈವರ್ಟ್ ಮಾಡಕ್ಕೆ ಒಂದು ಡೈವರ್ಷನ್ ಕೊಡ್ತೀನಿ, ಒಂದು ಹರ್ಡಲ್ಸ್ ಕೊಡ್ತೀನಿ. ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ, ಇಲ್ಲ ಅಂದ್ರೆ ನಾನು ಡಿಸ್ಟ್ರಾಕ್ಟ್ ಆಗಲ್ಲ, ನನ್ನ ಗುರಿ ಇಟ್ಕೊಂಡು ಹೋಗ್ತೀನಿ ಅಂತ ಇರುತ್ತೆ. ದಟ್ ಇಸ್ ಆಲ್ಸೋ ವ್ಯಕ್ತಿತ್ವ ಅಲ್ವಾ? ನೀವು ಹೆಂಗ್ ಬೇಕಾದ್ರೆ ತಗೋಬಹುದು, ಅದನ್ನ ನೀವು ನೋಡ್ತೀರಾ ಅಂದ್ಮೇಲೆ. ಅವ್ರು ಆ ಕ್ವಶನ್ಗೆ ನೋ ಅಂತ ಹೇಳಿದ್ರು. ಅದು ಒಂದು ಸೆಗ್ಮೆಂಟ್ ಅಷ್ಟೇ, ಜಸ್ಟ್ ಟು ಡಿಸ್ಟರ್ಬ್ ದಮ್. ದೇ ಡಿಡ್ಂಟ್ ಗೆಟ್ ಡಿಸ್ಟರ್ಬ್, ದಟ್ಸ್ ಆನ್ಸರ್. ಅದು ಸುದೀಪ್ ಸರ್ ಹೇಳಿದ್ರಲ್ಲ, ಅದನ್ನ ಕ್ಲಿಯರ್ ಆಗಿ ಅದು ಇವಾಗ ಅದು ಹೆಂಗಾಗುತ್ತೆ ಅಂದ್ರೆ ಸರ್, ಒಂದ್ರ ವಾದ ವಿವಾದ ಅಂತ ಆಗುತ್ತೆ. ಬಂದಿದ್ದು ವೀಕೆಂಡ್, ನಾವು ಅದಕ್ಕಿಂತ ಮುಂಚೆ ಕುತ್ಕೊಂಡು ನೋಡಿರ್ತೀವಿ, ನಮ್ಗಳಿಗೆಲ್ಲ ಇರಿಟೇಟ್ ಆಗಿರುತ್ತೆ ಅವೆಲ್ಲ. ಅದು ಸಿ ಆ ಟೈಮಲ್ಲಿ ನೀವು ಯಾಕೆ ಡಿಸಿಷನ್ ತಗೊಳ್ಳಿಲ್ಲ ಅಂತ ಎಲ್ಲ ಅದೇ ರೀತಿ ನಾವು ತುಂಬಾ ನೋಡಿದ್ವಿ. ಅದು ಎಲ್ಲಾ ಸೀಸನ್ ಬರುತ್ತೆ ಅಲ್ಲ, ಎಲ್ಲಾ ಸೀಸನ್ ಯಾರೋ ಒಬ್ರು ಕಲಸ್ಕರ ಕೆಲಸ ಮಾಡೋರು ಯಾರೋ ಒಬ್ರು ಬರ್ತಾರೆ, ಅವ್ರಿಗೆಲ್ಲ ಇದೇ ತರ ನ್ಯೂಸ್ ಬಂದೇ ಬರುತ್ತೆ. ಕಲಸ್ಕರ ಇವ್ರನ್ನೇ ಗೆಲ್ಸುತ್ತೆ. ಒಂದೇ ತರ ನೋಡಿದೀವಲ್ಲ, ಎಲ್ಲರೂ ಒಂದೇ ತರ ನೋಡಿದ್ವಿ. ಅಂದ್ರೆ ಅದು ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದರಲ್ಲಿ ದೊಡ್ಡ ಜಗಳ ಆದ್ರೆ ರಜತ್ ಅವರು ಅವ್ರಿಗೂ ಸೇರಿ ಆಚೆ ಬಂದಿರೋರು ಹೇಳ್ತಾರೆ. ಅದು ಒಂದು ಅದು ಅಂದ್ರೆ ನೀವು ಯಾರು ಬೇಕಾದ್ರೂ ಪ್ಲೇಸ್ ಮಾಡ್ಬೋದು. ಹನುಮಂತ ಜಾಗದಲ್ಲಿ ಬೇರೆ ಯಾರು ಬೇಕಾದ್ರೂ ಪ್ಲೇಸ್ ಮಾಡ್ಬೋದು. ನೀವು ಯಾರನ್ನ ಪ್ಲೇಸ್ ಮಾಡ್ತಿರೋ ಅವ್ರ ವ್ಯಕ್ತಿತ್ವ ಮೇಲೆ ಆ ಒಂದು ಇನ್ಸಿಡೆಂಟ್ ದೊಡ್ಡದಾಗುತ್ತೆ, ಅಷ್ಟೇ ವಿಷಯ. ಕಾಂಟ್ರವರ್ಸಿ ಮಾಡಿರ್ತಾರಲ್ಲ ಅಂತವ್ರನ್ನೇ ಜಾಸ್ತಿ ಎಲ್ಲಾ ಸೀಸನ್ ಯಾರು ಒಬ್ರು ಇಬ್ರು ಇದ್ದೇ ಇರ್ತಾರೆ. ಈಗ ಹೋದವರು ಅಥವಾ ಇನ್ನೊಂದು ಯಾವ್ದು ಆ ತರ ಸೆಲೆಕ್ಷನ್ ಯಾಕೆ ಅನ್ನೋ ಒಂದು ಪ್ರಶ್ನೆ 100% ಇದೆ. ಈ ತರ ಕಳ್ಳಕಾಕರನ್ನ ಕೆಲವರು ಕರ್ಕೊಂಡು ಹಾಕ್ತಾರೆ ಅನ್ನೋ ನೀವು ಗಮನಿಸಿರ್ತೀರಿ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳನ್ನೆಲ್ಲ. ಇದು ಉದ್ದೇಶ ಏನಕ್ಕೆ ಸರ್ ಈ ತರ ಅಂತ ಹೇಳಿ? ಹಂಗಂತ ಅಂದ್ರೆ ಇವಾಗ ಕಾಂಟ್ರವರ್ಸಿ ಪೀಪಲ್ ಅಂದ್ರೆ ಇವ್ರು ಏನ್ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. ಖ್ಯಾತಿ ಕುಖ್ಯಾತಿ ಅಂತ ಇರುತ್ತಲ್ಲ ಸರ್, ಕುಖ್ಯಾತಿ ಆದವ್ರನ್ನ ಯಾಕೆ ಕರಿತೀರಾ ಅಂತ ಅಷ್ಟೇ ಸರ್. ಖ್ಯಾತಿ ಕುಖ್ಯಾತಿ ಅಷ್ಟೇ. ಇನ್ನೊಂದೇನೋ ಇದಾಗಿರುತ್ತೆ ಅಂತ ಒಂದು ಕರ್ಕೊ ಬರ್ತೀವಿ, ಯಾಕೆ ಅಂತ? ಅದು ಯಾಕೆ ಆ ಸ್ಟ್ರಾಟಜಿ ಏನಕ್ಕೆ? ಸ್ಟ್ರಾಟಜಿ ಸ್ಟಾರ್ಟ್ ಆದಾಗ ಎಲ್ಲರೂ ಸಹ ಕಾಂಟ್ರವರ್ಸಿ ಮಾಡ್ಕೊಂತಾರೆ. ಇನ್ನೇನ್ ಸ್ಟಾರ್ಟ್ ಆಗಕ್ 1 ಮಂತ್ ಇರ್ಬೇಕಾದ್ರೆ ಅದಕ್ಕೆ ಹೋಗ್ಬೇಕು ಅಂತಾನೆ ಕಾಂಟ್ರವರ್ಸಿ ಮಾಡ್ಕೊಂತಾರೆ. ಅದಕ್ಕೆಲ್ಲ ನಾವು ರೆಸ್ಪಾನ್ಸಿಬಲ್ ತಗೊಳಕ್ಕಾಗಲ್ಲ. ವಿಷಯ ಇರೋದು ತುಂಬಾ ಸಿಂಪಲ್ ಮ್ಯಾಮ್. ಇವಾಗ ನಾವು ಶೋ ಮಾಡ್ತೀವಿ ಅನ್ಕೊಳ್ಳಿ, ಇವಾಗ ಯಾವ್ದು ದೊಡ್ಡ ಮೂವಿ ಮಾಡ್ತಾರೆ ಅನ್ಕೊಳ್ಳಿ, ಯಾರು ಎನಿ ಶೋ ಮಾಡಿದ್ರೆ ಅಲ್ಲಿ ಇವ್ರು ಬರ್ಬೇಕು ಅಂತ ಒಂದು ವಿಶ್ ಲಿಸ್ಟ್ ಇರುತ್ತೆ. ವಿಶ್ ಲಿಸ್ಟ್ ಯಾವ್ದು ಬೇಸ್ ಇರುತ್ತೆ. ಇನ್ ಕೇಸ್ ಒಂದು ಕಥೆ ಆಗಿದ್ರೆ, ಒಂದು ಫಿಕ್ಷನ್ ಆಗಿದ್ರೆ, ಈ ಕ್ಯಾರೆಕ್ಟರ್ಗೆ ಇವ್ರು ಸರಿ ಇರ್ತಾರೆ ಅಂತ ಒಂದು ಲಾಜಿಕಲ್ಲಿ ಚೂಸ್ ಮಾಡ್ತಾರೆ. ಈ ತರ ನಾನ್ ಫಿಕ್ಷನ್ ಇದ್ರೆ ಇದು ಕ್ಯಾರೆಕ್ಟರ್ ಏನೂ ಇಲ್ಲ, ಕತೆ ಹಿಂಗ್ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಬೇಸಿಕ್ ರೂಲ್ ಏನಂದ್ರೆ ಇವ್ರೆಲ್ಲ ಗೊತ್ತಿರೋರು, ಜನಕ್ಕೆ ಪರಿಚಯ ಇರೋರು ಅನ್ನೋದು ವಿಷಯ. ಅದು ಒಳ್ಳೆ ರೀತಿನ ಕೆಟ್ಟ ರೀತಿನ ಹಂಗೇನು ಇಲ್ಲ ವಿಷಯ ಇರೋದು. ಇವಾಗ ಫಾರ್ ಎಕ್ಸಾಂಪಲ್ ಯಾರೊಬ್ರು ಇರ್ತಾರೆ, ಇವ್ರು ಕೆಟ್ಟವ್ರು ಅಂತ ಹೆಸರಾಗಿರುತ್ತೆ, ಬಟ್ ಹೂ ನೋಸ್ ಅದು ಆಮೇಲೆ ಕೊನೆದಾಗ ಅವರೇನಲ್ಲ ಅಂದ್ರೆ ಒಳ್ಳೆಯವರು ಅಂತ ಡಿಸೈಡ್ ಆಗುತ್ತೆ. ನಮ್ಗೆ ಒಳ್ಳೆಯವರು ಕೆಟ್ಟವರು ಅಂತ ಒಂದು ಪ್ರಾಸೆಸ್ ಅಲ್ಲಿ, ಯಾವುದೋ ಒಂದು ಪ್ರಾಸೆಸ್ ಮಧ್ಯದಲ್ಲೇ ಇವ್ರು ಒಳ್ಳೆಯವರು ಕೆಟ್ಟವರು ಅಂತ ಹೆಂಗ್ ಡಿಸೈಡ್ ಆಗ್ತಾರೆ? ಯಾವುದೋ ಒಂದು ಪೀರಿಯಡ್ ಬರಬೇಕು, ಅದಾದ್ರೂ ಗೊತ್ತಾಗ್ಬೇಕು. ಹಂಗೇನೆ ಅಂದ್ರೆ ಅವ್ರ ಫೇಮ್ ಇರ್ತಾರೆ, ಅವ್ರು ಟಾಕ್ ಆಫ್ ದ ಟೌನ್ ಆಗಿರ್ಗೆ ಅಂದ್ರೆ ಯಾವುದೋ ಒಂದು ರೀತಿ, ಯಾವುದೋ ವಿಷಯದಲ್ಲಿ ಯಾವುದೋ ಒಂದು ಎಲ್ರು ಗೊತ್ತಿರೋ ಫೇಸ್ ಆಗಿರುತ್ತೆ, ಅವರಲ್ಲಿ ಒಳಗೆ ಬರ್ತಾರೆ. ಅದರಲ್ಲಿ ಅವ್ರಿಗೆ ಒಳ್ಳೆ ವ್ಯಕ್ತಿತ್ವ ಇದ್ದು, ಇಫ್ ಈಸ್ ಅ ಗುಡ್ ಎಂಟರ್ಟೈನರ್, ಅವ್ರು ಒಳ್ಳೆ ಎಲ್ರಿಗೂ ಇಷ್ಟಪಡೋ ಒಂದು ಕ್ಯಾರೆಕ್ಟರ್ ಆಗಿದ್ರೆ ಅವ್ರ ಶೋ ಗೆಲುವು ತನಕ ಹೋಗ್ಬೋದು, ಇಲ್ಲ ಅಂದ್ರೆ ಆಚೆ ಹೋಗ್ತಾರೆ. ಇಲ್ಲಿಗೆ ಇವ್ರು ಬರಬಾರ್ದು ಅನ್ನೋದು ಯಾವ್ದು ರೂಲ್ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಯಾರು ಜನರಿಗೆ ಇಷ್ಟ ಆಗ್ತಾರೋ ಅವ್ರ ಶೋ ಕೊನೆ ತನಕ ಕಂಟಿನ್ಯೂ ಆಗ್ತಾರೆ, ಇಷ್ಟ ಆಗದೆ ಇರೋರು ಬಿಗಿನಿಂಗ್ ಅಲ್ಲೇ ಹೋಗ್ತಾರೆ, ಅಷ್ಟೇ ವಿಷಯ. ರಜತ್ ಅವರೇ ಒಂದ್ ನಿಮಿಷ ನಾನು ಇವ್ರು ಕ್ವಶನ್ ಒಂದು ಆನ್ಸರ್ ಮಾಡ್ಬಿಡ್ತೀನಿ. ಈ ತರ ರಜತ್ ಅವ್ರು ಇದ್ರೆ ಏನ್ ಮಾಡ್ತಿದ್ರು ಅಂತ. ಸರ್ ನಾವು ಮಾತಾಡಿ ಕೆಟ್ಟವರಾದವ್ರು ಸರ್. ಶೋ ಅಲ್ಲಿ ಶಿಷ್ಯ ಎಷ್ಟ್ ನೀಟಾಗಿ ಬಂದ ಸರ್. ಅವ್ನಿಗೆ ಮಾತಾಡಕ್ ಬರಲ್ಲ ಅಂತೇನಿಲ್ಲ, ಅವ್ನು ಮಾತಾಡಲ್ಲ ಅಷ್ಟೇ, ಅವ್ನ ಪಾಡಕ್ ಅವ್ನು ಸೈಲೆಂಟ್ ಆಗಿದ್ದು ಬರ್ತಾನೆ. ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯಾನೇ.
ಯಾವುದೋ ಯಾರಿಗೆ ನೀವು ಇದಕ್ಕೆ ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು. ಸೊ ಅವನು ಮಾತಾಡದೆ ಅವ್ನು ಆರಾಮಾಗಿ ಅವ್ನ ಗೇಮ್ನ ಆಡ್ತಾನೆ, ನಾವು ಮಾತಾಡಿ ಗೇಮ್ ಆಡ್ತೀವಿ. ಸೊ ಅದನ್ನ ಹಂಗಂತ ನಾವು ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದ್ವಿ, ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ, ಅದೆಲ್ಲ ಏನಿಲ್ಲ. ಹನುಮಂತು ನಮ್ಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ, ಅದು ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗತ್ತೆ, ಆದ್ರೂ ನೀವು ಸೈಲೆಂಟ್ ಆಗಿರ್ತೀರಾ. ಅದೇ ಹನುಮಂತು ಎದ್ರು ಗಾಂಧೀಜಿ ನಿಂತ್ರೂ ವಿನ್ ಆಗ್ತಿರ್ಲಿಲ್ಲ ಹೌದು, ಅಂತಂದ್ರಿ. ಕರ್ನಾಟಕದಲ್ಲಿ. ಹೌದೌದು. ಅಲ್ಲ ಏನಕ್ಕೆ ಹಂಗ ಅನಿಸ್ತು ನಿಮ್ಗೆ? ಅದ್ ನನಗನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು. ಅದ್ ಹೆಂಗೆ ಕರ್ನಾಟಕದಲ್ಲಿ. ಪವರ್ ಏನಿದೆ ಹನುಮಂತ ಅವ್ರಲ್ಲಿ? ಅದೇನೋ ಗೊತ್ತಿಲ್ಲ ಮೇಡಮ್, ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು, ಒಳ್ಳೆ ಪರ್ಫಾರ್ಮರು, ಒಳ್ಳೆ ಕಾಮಿಡಿಯನ್ನು, ಒಳ್ಳೆ ಆಕ್ಟರು, ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನ್ ಬೇಕು ಅಂತ ಎಲ್ಲಾ ಅದ್ಭುತಗಳನ್ನೂ ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ. ಗೆಲ್ಸಿದ್ರ ನನ್ನ ಅವ್ರಿಗೆ ಅವ್ರು ಸುಪೀರಿಯರ್, ಎಲ್ಲರೂ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಹೇಳಿದ್ ನಾನು, ನನಗಿಂತ ಸುಪಿಯರ್ ಹನುಮಂತು. ಹೌದು 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 ಅದ ಕರ್ನಾಟಕದಲ್ಲಿ ಇವನೇ ಗೆಲ್ಲವನು, ಗಾಂಧೀಜಿ ಗೆಲ್ತಿರ್ಲಿಲ್ಲ. ಅಂತ ಹೇಳ್ತಿದ್ದೀರಾ? ಏನಿಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ. ಇಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ, ಅವನು ಒಳ್ಳೆ ಆಟಗಾರನೇ, ಅವನಿಗೂ ಎಲ್ಲ ತಲೆ ಇದೆ. ಆಮೇಲೆ 3-4 ರಿಯಾಲಿಟಿ ಶೋ ಮಾಡಿರೋನು, ಅವನಿಗೆ ಪ್ಯಾಟ್ರನ್ ಹೆಂಗೆ ಅಂತ ಗೊತ್ತು. ಸಿಂಪತಿಯಿಂದ ಏನಿಲ್ಲ, ಅವನು ಆಟ ಆಡ್ಕೊಂಡ್ ಬಂದಿದ್ದಾನೆ. ಏನಿಲ್ರಿ ಅಂತಾನೆ ಕಪ್ನು ಏನಿಲ್ರಿ ಅಂತ ತಗೊಂಡೋಗ್ಬಿಟ್ಟ. ಸೊ ಆ ಥರ ಇದ್ದಾಗ ಇನ್ನೇನ್ ಮಾತಾಡ್ತೀರಾ? ಸರ್ ನಾನು ಯಾವಾಗ್ಲೂ ಒಂದ್ಸತಿ ಹೋಗಿದ್ದೀನಿ ಸರ್, ಆ ತಮಾಷೆಗೆ ಸುದೀಪ್ ಸರ್ ಹೇಳಿದ್ದು. ಹೋಗಿದ ತಕ್ಷಣ ಸ್ಟೇಟಸ್ ಡೆಫಿನೆಟ್ಲಿ ಹಾಕ್ತೀನಿ, ಬರಂಗೆ ನೀವು ಜಾಯ್ನ್ ಆಗಿ. ಏನ್ ಕ್ಲಾಸ್ ತಗೊಂತಾಳೆ? ಏನು ತಗೊಳಲ್ಲ. ಕಿಸ್ ಮಾಡಿಲ್ಲ ಮೇಡಮ್, ಅದೊಂದು ಕ್ಲಾರಿಟಿ ಕೊಟ್ಬಿಡ್ಬೇಕು. ನಾನು ಕಿಸ್ ಮಾಡಿಲ್ಲ, ಸುಮ್ನೆ ಹಿಂಗ್ ನಿಂತಿರ್ತೀನಿ ಅಷ್ಟೇ, ಅದು ತಮಾಷೆಗೆ ಮಾಡಿದ್ದು. ಕಿಸ್ ಎಲ್ಲ ಏನಿಲ್ಲ. ಇಲ್ಲ ಸರ್, ಕಿಸ್ ಮಾಡ್ದೆ ಅಂತವ್ರೆ ಸರ್, ಹೇಳಿ ಸರ್. ಕಿಸ್ ಮಾಡಿಲ್ಲ ನಾನು, ಸುಮ್ನೆ ನಿಂತಿರ್ತೀರ ಅಷ್ಟೇ ಹಿಂಗೆ, ಕಿಸ್ ಎಲ್ಲ ಮಾಡಿಲ್ಲ ಸರ್. ಹೇಳಿ ಸರ್. ನಾನು ಕಿಸ್ ಮಾಡಿಲ್ಲ, ಸುಮ್ನೆ. ಸರ್ ಕಿಸ್ ಮಾಡ್ದನಾ? ಇಲ್ಲ ಸರ್ ಮಾಡಿಲ್ಲ ಕಿಸ್. ಇಲ್ಲ ಆಕ್ಚುಲಿ ಕಿಸ್ ಮಾಡಿಲ್ಲ ನಾನು, ಸುಮ್ನೆ ಹಿಂಗೆ ಹತ್ರ ಕೆನ್ನೆ ಹತ್ರ ಹೋಗ್ತೀನಿ ಹೊರತು ಕಿಸ್ ಮಾಡಿಲ್ಲ. ಐಶುಗೆ ಒಳ್ಳೆ ಆಕ್ಟರ್ ಮೇಡಮ್ ಅಲ್ವಾ? ಇಲ್ಲ ಕೊಟ್ಟಿಲ್ಲ, ಸುಮ್ನೆ ಕೆನ್ನೆ ಪಕ್ಕ ನಿಂತಿರ್ತೀನಿ ಅಷ್ಟೇ. ಮಾನಸಾಗಿ ಮಂಜು ಅವ್ರು ಮಾಡಿದ್ದ ಅಂದ್ರೆ ನೀವು ಅದನ್ನು ಅಂದ್ರೆ ಇಂಟೆನ್ಷನ್ ನಮ್ಗೆ ಗೊತ್ತಾಗುತ್ತೆ. ಹೇಳ್ತಾ ಇರೋದು ಇಂಟೆನ್ಷನ್ ಮಾಡೋದು, ಅನ್ಇಂಟೆನ್ಷನಲಿ ಆಗೋದು ಅನ್ನೋದು ಇರುತ್ತಲ್ಲ ವಿಷಯ. ತುಂಬಾ ಅವ್ರು ಪುಷ್ ಮಾಡಿರೋದು, ಅದು ಪುಷ್ ಮಾಡಿರೋದು ತ್ರಿವಿಕ್ರಮ್ ಮಂಜು ಮಾಡಿದ್ದು. ಅಂದ್ರೆ ಅದು ಭವ್ಯ ಅವ್ರಿಗೆ ಹಿಟ್ ಅಂದ್ರೆ ಅದು ಒಡೆಯೋ ತರ ಇತ್ತಲ್ಲ. ಶಿ ಆಲ್ಸೋ ಅಗ್ರೀಡ್ ಅದಕ್ಕೆ. ಅದು ಒಡೆಯೋ ತರ ತುಂಬಾ ಲಿಟ್ರಲಿ ಕಾಣಿಸ್. ಹೌದು, ಅದು ಅಂದ್ರೆ ಇಲ್ಲ ದೂರ ಅದು ಕುಕಿ ತ್ರಿವಿಕ್ರಮ್. ಹೌದು. ಇಲ್ಲ, ಅವ್ರಿಗೇನು ಪೈನ್ ಆಗ್ಲಿಲ್ಲ. ದೇ ಆರ್ ಆಲ್ ಓಕೆ ವಿತ್ ದಟ್. ಇಲ್ಲ ಅಂದ್ರೆ ಟಾಸ್ಕ್ ಅಲ್ಲಿ ರೆಗ್ಯುಲರ್ ಪುಷ್ ಮಾಡೋದು, ಇಲ್ಲ ಅಂದ್ರೆ ಟಾಸ್ಕ್ ರೆಗ್ಯುಲರ್ ಪುಷ್ ಮಾಡೋದು, ತಳ್ಳೋದು, ಪರಿಸೋದು ಎಲ್ಲ ತುಂಬಾನೇ. ಅಂದ್ರೆ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲಾ ಟಾಸ್ಕ್ ಬರುತ್ತೆ. ಅದು ಅಲ್ಲಿಗೆ ಅಲ್ಲಿ ಅವಶ್ಯಕತೆ ಇಲ್ಲ. ಅಲ್ಲಿ ಪುಷ್ ಮಾಡೋದು ತಳ್ಳು ಏನು ಅವಶ್ಯಕತೆ ಇಲ್ಲ. ಶಿ ವಾಸ್ ಹಿಟ್ಟಿಂಗ್ ಅನ್ನೋದು ಒಂದು ವಿಷಯ ಇತ್ತು. ಅದಕ್ಕಾಗಿ ಅದನ್ನ ದೊಡ್ಡ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡಕ್ ಆಗಲ್ಲ. ಬಟ್ ಆದ್ರೂ ಅದಕ್ಕೆ ನಾವು ಅಡ್ರೆಸ್ ಮಾಡ್ಲೇಬೇಕು ಅಂತ ಹೇಳಿ ವೀಕೆಂಡ್ಗೆ ಸುದೀಪ್ ಸರ್ ಬಂದಾಗ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿದ್ರು. ಬಿಕಾಸ್ ಅದು ಎವ್ರಿಬಡಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ಅಂತ. ಅದನ್ನ ಟಾಸ್ಕ್ ಅಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನ ಎಕ್ಸ್ಕ್ಯೂಸ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಇದು ಎಲ್ರೂ ತಲೆಗೆ ಹೋಗ್ಲಿ ಅಂತ ಹೇಳಿ ಮಾಡಿರೋದು. ಅದು ಬಿಟ್ಟು ತಳ್ಳೋದು, ಪುಷ್ ಮಾಡೋದು ಅಂದ್ರೆ ದೇ ಆರ್ ಆಲ್ ಓಕೆ ವಿತ್. ಯಾಕಂದ್ರೆ ಎಲ್ಲಾ ಟಾಸ್ಕ್ ಹಂಗೆ ಆಗುತ್ತೆ. ಮೇ ಬಿ ಅದನ್ನ ಅಟ್ಯಾಕ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು ರೀತಿಲಿ ಬಂದಾಗ ನೀವು ತಳ್ಳೋದು, ಪುಷ್ ಮಾಡೋದು ಇಲ್ಲದೆ ಅದನ್ನ ಮಾಡಕ್ಕೆ ಆಗಲ್ಲ. ಅದರಲ್ಲಿ ಒಂದು ಸರ್ಟನ್ ಲಿಮಿಟ್ ಇರುತ್ತೆ. ನಾವು ನೋಡ್ತೀವಿ ಇಂಟೆನ್ಷನ್ ಯಾವ್ದಾಗುತ್ತೆ, ಅನ್ಇಂಟೆನ್ಷನ್ ಯಾವ್ದು ಹೋಗುತ್ತೆ. ಇಫ್ ಸಮಥಿಂಗ್ ಗೋಯಿಂಗ್ ರಾಂಗ್ ಅಂದ್ರೆ ವಿಲ್ ಗೋ ಅಂಡ್ ಸ್ಟಾಪ್. ಅದನ್ನ ಹಂಗೆ ನೋಡ್ಬೇಕು. ಅದು
ಅಲ್ಲ ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಮಾಡ್ಲೇಬೇಕಲ್ಲ. ಅದು ಪ್ರೊಟೆಕ್ಟ್ ಮಾಡಕ್ಕೆಲ್ಲ ಅಲ್ಲ, ನೀವು ವಿಡಿಯೋ ನೋಡ್ಬಿಟ್ಟು ಹೇಳಿ, ಅದು ಪ್ರೊಟೆಕ್ಟ್ ಮಾಡೋದಕ್ಕಲ್ಲ. ಮೇಡಮ್, ಈ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಇದೇ ತರ ಕಾಡು ಕೋಣಗಳೇನಾದ್ರು ಏನೋ ನ್ಯಾಷನಲ್ ಜಿಯೋಗ್ರಫಿಲ್ ಜಗಳ ಆಡ್ತಿದ್ರು, ಏನ್ ಫೋರ್ಸ್ ಆಗಿ ಜಗಳ ಆಡ್ತಾ ಇದಾವೆ ಅಂತಾರೆ. ಅದೇ 2 ಮೊಲಗಳು ಕಿತ್ತಾಡ್ತಿದ್ರೆ ಏನ್ ಕ್ಯೂಟಾಗಿ ಕಿತ್ತಾಡ್ತಾ ಇದಾವೆ, ಇಷ್ಟೇ ಡಿಫ್ರೆನ್ಸ್ ಮೇಡಮ್. ಸೊ ನಾನು ರಜತ್ತು ಆಡ್ಬೇಕಾದ್ರೂ ಆಟ ಹಂಗೆ ಇರ್ತಾ ಇತ್ತು, ನಾನು ಮಂಜಣ್ಣ ಆಡ್ಬೇಕಾದ್ರೆ ಆಟ ಹಂಗೆ ಇರ್ತಾ ಇತ್ತು. ಅದ್ರಲ್ಲಿ ಯಾವುದೇ ಇಂಟೆನ್ಷನ್ ಇರ್ತಾ ಇರ್ಲಿಲ್ಲ. ಇಂಟೆನ್ಷನ್ ಇದ್ರೆ ನಾನು ಮೆಟ್ಲ ಮೇಲೆ ತಗೊಂಡೋಗಿ ಹೋಗ್ತಾ ಇದ್ದೆ, ನೆಲದ ಮೇಲೆ ಹಂಗೆ ಅಷ್ಟು ಈಸಿಯಾಗಿ ಮಲಗಿಸ್ತಾ ಇರ್ಲಿಲ್ಲ. ಸೊ ಇಲ್ಲಿ ಭವ್ಯದು ಇವ್ರದ್ದು ಏನಾಯ್ತು ಅಂತಂದ್ರೆ ಅದು ಸಿಂಪಲ್ ಆಗಿ ಕಾಣಿಸ್ತು. ಸೊ ನಂದು ಮಂಜಣ್ಣಂದು ಏನಂತಂದ್ರೆ ಆಟದ ಇಂಟೆನ್ಷನ್ ಆಯ್ತು. ಇಂಟೆನ್ಷನ್ ಇಸ್ ಬೇರೆ. ನನ್ನ ಅಲ್ಲಿ ಪೋಸ್ಟರ್ ತಡಿಬೇಕು ಅನ್ನೋದಿತ್ತು, ಅವ್ರನ್ನ ಎತ್ತಿ ಬೆನ್ ಮುರಿದಾಕ್ಬೇಕು ಅನ್ನೋದು ನನಗಿರ್ಲಿಲ್ಲ. ಇಲ್ಲ ರಜತ್ ನನ್ನನ್ನೇನಾರ ಇಂಟೆನ್ಷನ್ ಆಗಿ ಹರ್ಟ್ ಮಾಡ್ಬೇಕು ಅಂದ್ರೆ ಬೇರೆ ತರನೇ ಹರ್ಟ್ ಮಾಡಿರೋರು. ಅಂಡ್ ಇಬ್ರು ಆಡ್ತಾ ಇದ್ದಿದ್ ರೀತಿನೂ ಹಂಗೆ ಇತ್ತು. ನಾವು ಗೇಮಿಗೆ ಏನ್ ಹಾಕ್ಬೇಕಾಗಿತ್ತು ಆ ಎಫರ್ಟ್ ಆಗ್ತಿದ್ದು, ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದ್ದಿದ್ದು ಗೇಮ್. ಇಟ್ ಇಸ್ ನಾಟ್ ಇಂಟೆನ್ಷನಲ್. ಗೌತಮಿ ಅಥವಾ ಮೋಕ್ಷಿತ ಮಸಾಜ್ ಮಾಡ್ತಾ ಇರ್ತಾರೆ, ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಐಶ್ವರ್ಯ ನಿಂತ್ಕೊಂಡಿರ್ತಾರೆ. ಆ ಸ್ಕ್ರಿಪ್ಟೆಡ್ ವಿಚಾರ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಐಶ್ವರ್ಯ ಹೀಗೆ ನೋಡ್ತಾ 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 ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳ್ತಾರೆ. ನಿಮ್ಗೆ ಮಸಾಜ್ ಮಾಡುವಂತವ್ರು ನೋಡಿ ಭವ್ಯ ಫುಲ್ ಸಿಟ್ ಆಗ್ತಾರೆ. ಅಂದ್ರೆ ಅದೊಂಥರ ಭವ್ಯ ನಿಮ್ಗೆ ತುಂಬಾ ಲವ್ ಇದೆ ಅನ್ನುವಂಥದ್ದಾಗ ತುಂಬಾ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸ್ಕ್ರಿಪ್ಟೆಡ್ ಕ್ಲಿಯರ್ ಗೊತ್ತಾಗುತ್ತಲ್ಲ ಸರ್ ಅದರಲ್ಲಿ. ಅದು ಮಾಡಿದ್ದು ಶೋಗೆ ಸರ್, ಟಾಸ್ಕ್ ಅದು ಸರ್ ನೀವೇ ಹೇಳಿದಂಗೆ ಕರೆಕ್ಟ್ ಆಗಿ ಸ್ಕ್ರಿಪ್ಟೆಡ್ ಅಂತ ಗೊತ್ತಾಯ್ತಲ್ಲ ಸರ್. ಅದನ್ನೇ ಹೇಳಿದ ಸರ್, ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗದೆ ಮಾಡೋದೇ ಸರ್ ರಿಯಾಲಿಟಿ ಶೋ. ಇವಾಗ ಹೌದು ಭವ್ಯ ಬೆನ್ನುಸ್ತಾ ಇದ್ಲು, ಬಂದು ಇವನು ಬಂದು ಸ್ವಿಮ್ಮಿಂಗ್ ಪೂಲ್, ನಿಮ್ಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ. ಹೌದು ಅದು ಸ್ಕ್ರಿಪ್ಟೆಡೇ. ನಾವು ಸರ್ರು ನಮ್ಗೆ ಅದೇನು ಕೊಟ್ಟಿದ್ರು ಆ ಟಾಸ್ಕ್ ನಾವು ಮಾಡಿದ್ವಿ. ಹೌದು ಅದು ಸ್ಕ್ರಿಪ್ಟೆಡೇ. ಅದು ನಿಮ್ಗೆ ಗೊತ್ತಾಗೋಯ್ತಲ್ಲ, ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ಟೆಡ್ ಅಂದ್ರೆ. ರಿಯಾಲಿಟಿ ಶೋ ಹತ್ರ ನಡೆಯಲ್ಲ. ಹನುಮಂತು ಇಲ್ಲಿ ವಿನ್ನರ್ ಆಗಿರಿ, ಎಲ್ಲಿ ಟ್ರೋಫಿನ ತಂದಿಲ್ಲಲ್ಲ? ಆಯ್ತು, ಎಲ್ಲಿ ಇಟ್ಟಿರಿ? ತೊಡೆ ಮೇಲೆ. ಓಕೆ ಹನುಮಂತು ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದ್ರೆ ಈಗ ಲಕ್ಷಾಧಿಪತಿ ನೀವು. ಈಗ ನಿಮ್ಗೇನಾದ್ರೂ ಸಾಲ ಮಾಡಿದ್ದೀರಾ? ಸಾಲ ಮಾಡಿದ್ರೆ ಎಷ್ಟು ಮಾಡಿದ್ದೀರಾ? ತೀರ್ಸೋ ಅಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ? ಸಾಲಾಗಿಲ್ಲ ಏನ್ ಮಾಡಿಲ್ ಬೇವ, ಯಾರಂದ್ರೆ ನಿನಗ ಹಂಗ ಕೇಳಿಂದಪ್ಪ. ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದ್ 3 ತಿಂಗಳು ಉಳ್ದಿಂದಾಗ ಕಟ್ಟಿಲ್ಲ, ಅದಷ್ಟ ಮತ್ತೇನಿಲ್ಲ. ಹನುಮಂತ ಅವ್ರೆ, ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ? ಜಗ್ಗ ನಾವು ಹೇಳಕ್ಕಾಗಲ್ಲ. ಸರ್ ಕೊಡಂದ್ರು ಕೊಡ್ತಿದ್ದಿಲ್ಲ. ಆಟ ಆಡ್ಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತೆ ಮಾಡಬೇಕು, ಊಟ ಮಾಡ್ಬೇಕು, ಹಂಗಿತ್ರಿ. ಥ್ಯಾಂಕ್ ಯು. ಇನ್ನ ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಅದೇ ಆಚೆ ಬಂದಿದ್ದ ತಕ್ಷಣ ನಾನು ತುಂಬಾ ಅರ್ಜೆಂಟ್ ಆಗಿ ಪಾರ್ಟಿ ಮಾಡಬೇಕಾಗಿತ್ತು, ಅದನ್ನ ಮುಗಿಸ್ಕೊಂಡೆ. ಇನ್ ನೆಕ್ಸ್ಟ್ ಅದ್ರ ಬಗ್ಗೆ ಅದು ತುಂಬಾ ಖುಷಿ ಇದೆ ಮೇಡಮ್. ನಾನು ಆಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟ್ ಸರ್ನ. ಈ ತರ ನನ್ಗೆ ಆ ಜಾಕೆಟ್ ಮೇಲೆ ತುಂಬಾ ಇಷ್ಟ ಆಗಿತ್ತು, ಆ ಜಾಕೆಟ್ನ ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರ್ಲಿಲ್ಲ ನನಗೆ. ಇನ್ನೊಂದು ವಾರ ಇತ್ತು ಈ ಚಿಕನ್ನು ಮಟನ್ನು ತಿನ್ಬೇಕು ಅಂತ ಏನೋ ಆಸೆ ಇರಲಿಲ್ಲ. ಯಾಕಂದ್ರೆ ನಮಗೆ ತುಂಬಾ ಆಸೆಗಳು ಇತ್ತು, ಬಟ್ ಆದ್ರೆ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರ್ಲಿಲ್ಲ ನಮ್ಗೆ. ಸೊ ಅದಕ್ಕೇನೆ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳ್ಬಿಡೋಣ ಅಂತ ಇತ್ತು. ಬಟ್ ಆದ್ರೆ ಅದನ್ನ ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದ್ರೆ, ಅದನ್ನ ಆ ಜಾಕೆಟ್ನ ಮಾಡಕ್ಕೆ 1.5 ತಿಂಗಳಾಗಿದೆ. ಆಮೇಲೆ ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದ್ ಬೇಡ, ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ ಸಾಕಷ್ಟೇ. ಹನುಮಂತ್ ಅವರೇ, ಇವತ್ತು ವಿನ್ನರ್ ಆಗಿ ಆಚೆ ನಿಂತಿದ್ದೀರಾ. ಇವತ್ತು ಮನೆ ಒಳಗಡೆ ನೋಡಿದಾಗ ಒಂದ್ಸಲ ಇಣುಕಿ ಯಾರೋ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಅನ್ನಿಸ್ತಾರೆ ಇವತ್ತು? ಅಣ್ಣ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾರೆ ಇವತ್ತು ನೋಡಿದಾಗ? ನನ್ ನೋಡ್ದಾಗ ಅಣ್ಣ ಅಲ್ಲ, ಅಲ್ಲ, ಹೊರಗೆ ಬಂದು ನೋಡಿದಾಗ ಎಲ್ಲಾರು ಇಷ್ಟ ಆದ್ರ, ಮೊಬೈಲ್ ನೋಡಿದಾಗ ಎಲ್ಲಾರ್ದು ಇಷ್ಟ ಆತ್ರಿ ಅಣ್ಣ. ಎಲ್ಲಾರು ಇಷ್ಟ ಆದ್ರ ಹಂಗೇನಿಲ್ಲ. ಅಕ್ಕ ಅದಕ್ಕ ನಾನು ಹೋಗಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ. ಅಲ್ಲಿ ಹೋಗಿಂದಾಗ ಗೊತ್ತಿತ್ತು ಮೋಕ್ಷಿತಕ್ಕ, ಗೌತಮಕ್ಕ, ಇನ್ನೊಬ್ರು ಯಾರು
ಮಾನ್ಸಕ್ಕ ಇದ್ರಲ್ಲಕ್ಕ ಅವ್ರು ಪರಿಚಯ ಇದ್ರ ಅಂದ್ರೆ ನಾವು ಅಲ್ಲಿ ಬೇರೆ ನಮ್ ಜಿ ಕನ್ನಡದಾಗಿದ್ವಲ್ಲ ಸ್ವಲ್ಪ ಪರಿಚಯ ಇದ್ರಕ್ಕ ಅಷ್ಟ ಮತ್ತೇನಿಲ್ಲ. ರಜತ್ ಅವ್ರೆ, ನೀವ್ ಯಾರನ್ನ ಪರ್ಸನಲಿ ಕರೆದ್ ಪಾರ್ಟಿ ಕೊಡ್ತೀರಾ? ಇಲ್ಲಿ ಸರ್ ಹೇಳಿ. ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕರೆದು ಪಾರ್ಟಿ ಕೊಡೋದಾದ್ರೆ? ಸುದೀಪ್ ಸರ್. ವೀಕಲ್ಲಿ ಇಮ್ಯುನಿಟಿ ಕೊಡೋ ಟಾಸ್ಕ್ ಅಲ್ಲಿ ಧನರಾಜ್ ಅವರು ವಿನ್ ಆಗಿರ್ತಾರಲ್ಲ, ಸೊ ಅಂದ್ರೆ ಮಿರರ್ಗೆ ಪರದೆ ಬಿಡ್ಬೋದಿತ್ತು, ಅದು ಬಿಗ್ ಬಾಸ್ದೇ ತಪ್ಪು. ಸೊ ಧನರಾಜ್ಗೆ ಯಾಕಂದ್ರೆ ಪ್ರೀವಿಯಸ್ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತಾ ಇಂದನೂ ಫೌಲ್ ಆಗಿರುತ್ತೆ. ರೀಗೇಮ್ ನ ನೀವು ಆಡಿಸ್ತೀರಾ, ಬಟ್ ಆ ಟಾಸ್ಕ್ ಅಲ್ಲಿ ರೀಗೇಮ್ ಆಡ್ಸೋದಿಲ್ಲ. ಬಟ್ ನೆಕ್ಸ್ಟ್ ಡೇ ವರ್ಗೂನು ವೇಟ್ ಮಾಡಿ ಆಮೇಲೆ ಡಿಸಿಷನ್ ತಗೋತೀರಾ. ಸೊ ಇದು ಬಿಗ್ ಬಾಸ್ ತಪ್ಪು ಅಂತ ನಿಮ್ಗೂ ಅನ್ಸುತ್ತಾ? ಬಿಗ್ ಬಾಸ್ ತಪ್ಪು ಅಲ್ಲ, ಅದನ್ನ ಶೋ ಅಲ್ಲಿ ಹೇಳಿದ್ವಿ ಕ್ಲಿಯರ್ ಆಗಿ. ಅಲ್ಲಿ ಏನ್ ಮಿರರ್ ಏನಿರುತ್ತಲ್ಲ, ಮಿರರ್ ಇರೋ ಕಾರಣ ಅದರಿಂದ ಕ್ಯಾಮರಾ ಇರುತ್ತೆ. ಕ್ಯಾಮರಾ ಶೂಟ್ ಮಾಡೋದು ಜಾಗ ಬೇಕು ಅನ್ನೋದು ಮಾಡಿರುತ್ತೆ. ಅದನ್ನ ನೀವು ಅಲ್ಲಿಗೆ ಪರದೆ ಹಾಕಿ ಮುಚ್ಚಕ್ಕಾಗಲ್ಲ. ಅಲ್ಲಿಗಿರುವ ಡಿಸ್ಅಡ್ವಾಂಟೇಜ್ ಅಂದ್ರೆ ಅದು ಕಾಣಿಸುತ್ತೆ. ಅಂದ್ರೆ ನಾವು ಅಲ್ಲಿ ಒಂದು ಟಾಸ್ಕ್ ಟೀಮ್ ಇರುತ್ತೆ, ದಿ ವಿಲ್ ಗೋನ್ ಚೆಕ್, ಎಲ್ಲ ಚೆಕ್ ಮಾಡಿದಾಗ ಮೇ ಬಿ ಇವ್ರಿಗೇನೋ ಒಂದು ಹೈಟ್ ಅಡ್ವಾಂಟೇಜ್ ಆಗಿದೆಯೋ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಅದು ಏನಂತ ಗೊತ್ತಿಲ್ಲ ನಮ್ಗೆ. ಆ ಮೊಮೆಂಟ್ ಅಲ್ಲಿ ಮಿಸ್ಡ್. ಅವ್ರಿಗೂ ಕೂಡ ಏನೋ ಒಂದು ರೋ ಏನೋ ಕಾಣಿಸಿದೆ. ಅವ್ರಿಗೆ ಆಕ್ಚುಲಿ ಅವ್ರು ಶೋ ಅಲ್ಲಿ ಹೇಳ್ಕೊಂಡಿದ್ದಾರೆ, ಅಂದ್ರೆ ಮಂಜು ಹತ್ರ ಮಾತಾಡಿದಾಗ ಫುಲ್ ಕಾಣಿಸ್ಲಿಲ್ಲ, ಮೇಲ್ಗಡೆ ಮಾತ್ರ ಕಾಣಿಸ್ತಿದೆ. ಮೇ ಬಿ ಅವ್ರ ಹೈಟ್ಗೆ ಆ ಒಂದು ಆಂಗಲ್ ಅಲ್ಲಿ ಮೇ ಬಿ ಕನ್ನಡದಲ್ಲಿ ರಿಫ್ಲೆಕ್ಷನ್ ಕಾಣಿಸಿರ್ಬೋದು. ನಾವು ಚೆಕ್ ಮಾಡ್ತಾರಲ್ಲ, ಸೊ ಅವ್ರ ಹೈಟ್ ಅಲ್ಲಿ ಅದು ಕಾಣಿಸ್ತಾ ಇರ್ಬೋದು. ಸಮಥಿಂಗ್ ಸಣ್ಣ ಒಂದು ಮಿಸ್ ಆಗಿದೆ. ಅದು ದುಡ್ಡು ತಪ್ಪೋದು ಹೇಳಕ್ಕಾಗಲ್ಲ, ಬಟ್ ಸಮಥಿಂಗ್ ಅದು ಯಾರೋ ಒಬ್ರಿಗೆ ಫೇವರ್ ಆಗ್ಬಿಟ್ಟಿದೆ. ಅದು ನಮಗೆ ಗೊತ್ತಾಗೋದ್ರಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ಟಿದೀವಿ ಇವಾಗ. ಅಂದ್ರೆ ಇವಾಗ ನಾವು ರೆಗ್ಯುಲರ್ ಏನ್ ಮಾಡ್ತೀವಿ ಅಂದ್ರೆ ಉಸ್ತುವಾರಿ ಮೇಲೆ ಬಿಡ್ತೀವಿ. ಅದ್ರ ಉಸ್ತುವಾರಿ ಎಲ್ಲ ನೋಡಿ ಅವರೇ ಸರಿ ಮಾಡ್ಬೇಕಂತ ಹೋಗ್ತೀವಿ. ಬಟ್ ಆ ವಾರ ಪರ್ಟಿಕ್ಯುಲರ್ ಆಕ್ಚುಲಿ ಬಿಗ್ ಬಾಸ್ ಯಾವತ್ತೂ ಹಂಗ ಆಗಿದ್ದಿಲ್ಲ. ಯಾಕಂದ್ರೆ ಟಾಸ್ಕ್ ಮೇಲೆ ಎವಿಕ್ಷನ್ ಅನ್ನೋದು ಇತ್ತು. ಟಾಸ್ಕ್ ಗೆಲ್ಲೋರಿಗೆ ಇಮ್ಯುನಿಟಿ ಒಬ್ರಿಗೆ ಸಿಗತ್ತೆ, ಅವ್ರ ಎವಿಕ್ಷನ್ ಸೇವ್ ಆಗ್ಬಹುದು ಅನ್ನೋದಿದ್ದಾಗ ಅಲ್ಲಿಗೆ ಯಾರು ಒಬ್ರಿಗೂ ಅಂದ್ರೆ ಗೊತ್ತಿದ್ದೋ ಯಾರು ಫೇವರ್ ಆಗ್ಬಾರದು ಅನ್ನೋದು, ಅದು ಎಲ್ರಿಗೂ ಒಂದು ಈಕ್ವಾಲಿಟಿ ಮೇಂಟೈನ್ ಆಗ್ಬೇಕು ಅನ್ನೋದು. ಅದಕ್ಕಾಗಿ ಏನ್ ಮಾಡಿದ್ವಿ, ವಿ ಪುಷ್ ದ ಮಿಡ್ ವೀಕ್ ಎವಿಕ್ಷನ್ ಅಷ್ಟೇ. ಅಲ್ಲಿಗೆ ಯಾರು ತಪ್ಪೊಂದು ಹೇಳಿಲ್ಲ, ರೈಟ್ ಒಂದು ಹೇಳಿಲ್ಲ. ಸಮಥಿಂಗ್ ಇಟ್ಸ್ ಹ್ಯಾಪನ್, ಲೈಕ್ ಒಂದು ಆಕ್ಸಿಡೆಂಟ್ ತರ ಆಗಿದೆ ಅದು. ಅದನ್ನ ಯಾರಿಗೂ ಅದನ್ನ ಯಾರು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಾರ್ದು ಅಂತ ಹೇಳಿ. ಬಟ್ ನಾವೇನ್ ಅನ್ಕೊಂಡಿದ್ವಿ ಅದೇ ತರ 2 ಎವಿಕ್ಷನ್ ಹೋಗಿದ್ವಿ. ಅವತ್ತು ಮಿಡ್ ವೀಕ್ ಆಗ್ಬೇಕಿತ್ತು. ಈ ಒಂದು ಟಾಸ್ಕ್ ಇಂದ ಬರುವ ಸೇವ್ ಇದೆಯಲ್ಲ, ಅದನ್ನ ಪುಷ್ ಮಾಡೋಣ, ವೀಕೆಂಡ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ವಿ. ಅಯ್ಯೋ ಮೇಡಮ್, ಅದು ಕಂಟಿನ್ಯೂ ಆಗಿಲ್ಲ. ಅವರು ನನ್ನ ಅಳಿಯ ಮಗಳನ್ನ ಕ್ಯಾಚ್ ಹಾಕೊಂಡಿದ್ದೇನೆ, ಫಸ್ಟ್ ಮಗಳದ್ದು ಹೇಳಿದ್ದು ಅವರು. ದಿವ್ಯಂದ ಹೇಳಿದ್ದು, ಇವ್ರ ಬಗ್ಗೆ ಹೇಳಿದ್ದು, ನನ್ನ ಬಗ್ಗೆ ಅಲ್ಲ. ಅದನ್ನೇ ಹೇಳಿದ್ದು, ನಿಮಗೆ ಚಾಪ್ ಮಾಡಿ ತೋರಿಸಿದ್ದಾರೆ. ಮೇಡಮ್, ನಾನು ಯಾರ್ಯಾರನ್ನೂ ಫಿಕ್ಸ್ ಆಗಕ್ಕಾಗೋದೇ ಇಲ್ಲ ಮೇಡಮ್. ಯಾಕಂದ್ರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವು ಅನ್ಕೊಂಡಂಗೆ ಬರಲಿಲ್ಲ, ಯಾವ ರಿಸಲ್ಟು ನಾವು ಅನ್ಕೊಂಡಂಗೆ ಬರಲಿಲ್ಲ. ಇನ್ ಕಪ್ ಹೆಂಗ್ ನಾವು ಅನ್ಕೊಂಡಂಗೆ ಬರುತ್ತೆ ಅಂತ ಅನ್ಕೋಣ. ಆ ವೇದಿಕೆ ಮೇಲೆ 2-3 ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮಗೆ. ಕೊನೆ ಲಾಸ್ಟ್ 3 ನಾವು ಉಳ್ಕೊಳ್ಳೋವರೆಗೂ ನಮಗೆ ಡೌಟ್ ಇತ್ತು. ತ್ರಿವಿಕ್ರಮ್, ಒಂದು ಕ್ವೆಶನ್ ನಿಮಗೆ. ಸೊ ನೀವು ಹೇಳಿದ್ರಿ ನನಗೆ ಎಲ್ಲಾನು ಕೂಡ ಸಣ್ಣ ಸಣ್ಣ ಅಂತರದಲ್ಲೇ ಮಿಸ್ ಆಗಿದೆ ಅಂತ. ಸೊ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಅದನ್ನ ಆ ಥರ ಉತ್ತರ ಕೊಟ್ಟಿದ್ರಿ. ಆ್ಯಂಡ್ ಫಿನಾಲೆ ಟಿಕೆಟ್ ನಿಮಗೆ 2 seconds ಅಂತರದಲ್ಲಿ ಮಿಸ್ ಆಯಿತು. ಆ್ಯಂಡ್ ಆಲ್ಸೋ ದಿಸ್ ಕಪ್. ಸೊ ಹೇಗೆ ಅನಿಸ್ತಿದೆ ಈ ಮೂಮೆಂಟ್ ನಿಮಗೆ? ಅಂದರೆ ಹೇಳ್ಕೊಂಡಿದ್ರಿ ಲೈಫ್ ಲಾಂಗ್ ನನಗೆ ಈ ಥರನೇ ಸಣ್ಣ ಪುಟ್ಟ ಗ್ಯಾಪಲ್ಲಿ ಪ್ರತಿಯೊಂದು ಅವಕಾಶಗಳು ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಮೂಮೆಂಟ್ ಹೆಂಗೆ ಅನ್ನಿಸ್ತು ನಿಮಗೆ? ನನಗೆ ಅವಕಾಶಗಳು ಮಿಸ್ ಆಗಿದೆ. ಆ 2 seconds ಮಿಸ್ ಆಗಿದ್ದಕ್ಕೆ ನಂಗೆ ಮತ್ತೆ ಇನ್ನೊಂದ್ಸತಿ ಬಂದು ನಾನು ಪ್ರೂವ್ ಮಾಡ್ಕೊಳಕ್ ಜಾಗ ಸಿಕ್ತು. ಇಲ್ಲಾಂದ್ರೆ ಉಸ್ತುವಾರಿಯಾಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಇಲ್ಲ ಅಂತಂದ್ರೆ ನಂಗೆ ಇಲ್ಲಿ ನನಗೆ ಕಪ್ ಮಿಸ್ ಆಗಿದ್ದಕ್ಕೆ ಇನ್ನೊಂದೇನೋ ದೊಡ್ಡದಿದೆ ಅಂತ ನಾನು ಹೊಡೆದಾಡೋಕೆ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಈ ಕಪ್ ಸಿಕ್ಬಿಡಿದ್ರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ನೇನೋ ಮೇ ಬಿ. ಇದು ನನ್ನ ಸಕ್ಸಸ್ ಅಂತ. ಎವ್ರಿ ಆಪರ್ಚುನಿಟಿ ನಾನು ಇನ್ನೊಂದು ಅಂತ ಹೋಗೋದಕ್ಕೆ ಕಾರಣನೇ ಸೊ ಈ ಒಂದು ಸೆಕೆಂಡ್ ಅನ್ನೋ ಆಪರ್ಚುನಿಟಿ. ಫಸ್ಟ್ ಬಂದಿದ ತಕ್ಷಣ ನಾವೆಲ್ಲೋ ಸ್ಟಾಗ್ನೆಂಟ್ ಆಗ್ಬಿಡ್ತೀವಿ ಅನ್ನೋದು ನನಗೆಲ್ಲೋ ಒಂದು ಕಡೆ ಅನಿಸಿತ್ತು. ಸೊ ಈಗ ನನಗೆ ಗೇಟಿಂದ ಆಚೆ ಬಂದಿದ ತಕ್ಷಣ ಈ ವೇದಿಕೆ ನಂಗೆ ಏನು ಕೊಟ್ಟಿದೆ ಅಂತ ಗೊತ್ತಾಯ್ತು. ಎಲ್ಲ ತ್ರಿವಿಕ್ರಮ್ ಅನ್ನೋದಾಗ್ಲಿ, ಸೊ ನಾವು ನಾನು ಆಡದಂಥ ಆಟಗಳಾಗ್ಲಿ, ಜನ ನಮ್ಮನ್ನು ಒಪ್ಪಿದಂಥ ರೀತಿಗಳಾಗಿರ್ಬೋದು, ಎಲ್ಲೋ ನನ್ನ ಅಪೋಸಿಟ್ ಅಂತ ಬಂದಿದ್ದು ರಜತ್ ಜೊತೆಗೆ ನನಗಿದ್ದಂಥ ಕ್ಲೋಸ್ ರಿಲೇಷನ್ಶಿಪ್ನ ಒಪ್ಪಿದ್ದು, ಎಲ್ಲೋ ನಾವು ಆಡದಂಥ ಆಟಗಳು ಇಷ್ಟ ಆಗಿದ್ದು, ಇದೆಲ್ಲ ನನಗೆ ಇನ್ನೊಂಥರ ಬೂಸ್ಟ್ ಕೊಡ್ತಾ ಹೋಯ್ತು. ಸೊ ಈಗ ನಾನೇನು ಅನ್ಕೊಂಡು ಬಂದಿದ್ದೆ 4 ವರ್ಷ ನನಗೆ ಏನು ಇರಲಿಲ್ಲ ಅಂತ ಅನ್ಕೊಂಡ್ ಬಂದಿದ್ದೆ, ಅದನ್ನ ಮತ್ತೆ ಈ ವೇದಿಕೆ ನನಗೆ ವಾಪಸ್ ಕೊಟ್ಟಿದೆ. ಸೊ ಅದಕ್ಕಿಂತ ದೊಡ್ಡ ಗೆಲುವೇನೂ ಬೇಕಿಲ್ಲ. ಈ ಕಪ್ ತೊಗೊಂಡ್ರೆ ನಾನು ನನ್ನ ಮನೇಲಿ ಇಡ್ತೀನಿ, ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ. ಸೊ ಅದೆಲ್ಲದಕ್ಕಿಂತ ಜಾಸ್ತಿ ಜನದ ಪ್ರೀತಿ ಸಿಕ್ಕಿದೆಯಲ್ಲ. ಸೊ ಈಗ ಅದನ್ನ ಇಟ್ಕೊಂಡು ಯಾರು ನನ್ನ ಮಾರ್ಕೆಟ್ ಇಲ್ಲ ಅಂತ ಪ್ರೊಡ್ಯೂಸರ್ಗಳು ನಾನು ಹಿಂದೆ ಆಗ್ತಾ ಇದ್ರು,
ಈಗ ಮಾರ್ಕೆಟ್ ಬಂದಿದೆ ಬಾರಪ್ಪ ಒಂದು ಸಿನಿಮಾ ಮಾಡೋಣ ಅಂತ ಕೇಳ್ಬೋದು. ಆ ಕಾನ್ಫಿಡೆನ್ಸ್ ಬಂದಿದೆ ನಂಗೆ, ಈ ವೇದಿಕೆ ನಂಗೆ ಆ ಕಾನ್ಫಿಡೆನ್ಸ್ ಓಕೆ ಪ್ರಕಾಶ್ ಸರ್, ಸೊ ಫಸ್ಟ್ ಸ್ಟಾರ್ಟಿಂಗ್ ಸ್ವರ್ಗ ನರ್ಕ ಅಂತಿತ್ತು, ಸೊ ಅದನ್ನ ನೀವು ಪ್ಲಾನ್ ಹೆಂಗ್ ಮಾಡ್ಕೊಂಡಿದ್ರಿ ಅಂತ? ಬಿಕಾಸ್ ಅದು 2 weeks ನಂತರದಲ್ಲಿ ಅದು ಸ್ಟಾಪ್ ಆಗುತ್ತೆ, ಸೊ ಅದು ಥ್ರೂಔಟ್ ಏನು ಫಿನಾಲೆವರೆಗೂ ಇರಬೇಕು ಅನ್ನೋ ತರ ಕಾನ್ಸೆಪ್ಟ್ ಇತ್ತ, ಅಥವಾ ಅದು 2 weeksಗೆ ಎಂಡ್ ಆಗಬೇಕು ಅನ್ನೋ ತರ ಇತ್ತ ಅಂತ? 2 weeks ಇರೋದೇ ಪ್ಲಾನ್ ಇತ್ತು ಅದು. ಜಸ್ಟ್ ಇನಿಷಿಯಲ್ ಅಂದ್ರೆ ನಾವು ಸೀಸನ್ 10 ಅಲ್ಲಿ ಸಮರ್ಥರು ಅಸಮರ್ಥರು ಅಂತ ಮಾಡಿದ್ವಿ, ಅದೇ ತರದ ಇನ್ನೊಂದು ಬೇಕಿತ್ತು, ಅದಕ್ಕೆ ಸ್ವರ್ಗ ನರ್ಕ ಅಂತ ಹೋಗಿದ್ವಿ. ನಮ್ಮ ಪ್ಲಾನ್ ಇದೆ 2 weeks ಅಷ್ಟೇ. 2 weeks ಆದ್ಮೇಲೆ ಅದು ಬ್ರೇಕ್ ಆಗುತ್ತೆ ಅನ್ನೋದೇ ಪ್ಲಾನ್. ಸರ್ ಸಾರಿ, ಅಕಸ್ಮಾತ್ ಏನಾದ್ರು 2 weeks ಇಲ್ಲದೆ ಸೀಸನ್ ಪೂರ್ತಿ ಕಂಟಿನ್ಯೂ ಆಗಿರೋ ಸತ್ತೋಗ್ಬಿಟ್ಟವ್ರು ಮೇಡಮ್ ಜನ. ಯಾರು ಮೇಡಮ್ ಅರ್ಶನ ತಿಂತಾರೆ ಯಪ್ಪ. ಅಂದ್ರೆ ಹೇಳೋದೇನು ಅಂದ್ರೆ ರಿಯಾಲಿಟಿ ಶೋ ಅನ್ನೋದೇ ಬ್ಯೂಟಿಫುಲ್ ಕಾನ್ಸೆಪ್ಟ್. ಎಂತಕ್ಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ನಾನು ತ್ರಿವಿಕ್ರಮ್ ಎಷ್ಟು ಮಂಜು ಆಗಿರ್ಲಿ, ಆಚೆಗಡೆ ಇವಾಗ ನಾವ್ ಹೆಂಗೋ ಇರ್ತೀವಿ ಅದು ಬೇರೆ ಕತೆ, ಬಟ್ ಆದ್ರೆ ಒಳಗಡೆ ನಮ್ ಕೈದೇ ಕೊಡ್ತಾ ಇದ್ದಿದ್ದು. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನಾವೆಲ್ಲ ಭಿಕ್ಷೆ ಬೇಡ್ಕೊಂಡ್ಬಿಡ್ತೀವಿ, ಸಾರ್ ಕೊಡಿ ಸಾರ್, ಇನ್ನೊಂದು ಕೊಡಿ ಸಾರ್ ಅದೆಲ್ಲ. ಸೊ ಆತರ ಆಗಲ್ಲ, ಅದು ಅವರು ಪ್ಲಾನ್ ಮಾಡಿರೋ ತರ ಇಷ್ಟು ವಾರಗಳು ಅಂತ ಪ್ಲಾನ್ ಮಾಡಿರ್ತಾರೆ. ಯಾಕಂದ್ರೆ ಅದೇ ಕಂಟಿನ್ಯೂಟಿ ಮಾಡ್ಬೇಕು ಅಂದ್ರೆ ಯಾರ ಕೈಲಿ ಇರೋಕ್ಕೂ ಆಗಲ್ಲ, ಹುಚ್ಚರಾಗ್ಬಿಡ್ತಾರೆ ಜನ. ನಾನು ಇವಾಗ್ಲೂ ಅದನ್ನೇ ಹೇಳ್ತಾರೆ, ನಾ ಅಲ್ಲೇ ನೆಮ್ಮದಿಯಾಗಿದ್ದೆ, ಇವಾಗ ಬಂದಿದ ತಕ್ಷಣ ಹಿಂಸೆ ಕೊಡ್ತಾವಳು ನನ್ಗೆ. ಸ್ಟಾರ್ಟ್ ಮಾಡ್ಬಿಟ್ಟಳ, ನಾನು ಬರ್ತೀನಿ ಅಂದ್ಲು, ಹೊಡೆದಾಕ್ಬಿಡ್ತೀನಿ ಅಂದೆ, ತಿರ್ಗಾ ನಾನು ಆರಾಮಾಗಿ ಹೋಗಿ ಬರ್ತೀನಿ ಇರು ಮನೇಲಿ ಅಂದ್ಬಿಟ್ಟು ನಾನು ಬಂದೆ. ರಜತ್ ಅವ್ರೆ, ಎಲ್ಲ ಕಡೆನೂ ರಜತ್ ಅವ್ರೆ, ಈಗ ಒಬ್ಬ ಸ್ಪರ್ಧಿ ಎಲ್ಲಾ ಎಪಿಸೋಡ್ ನೋಡ್ಕೊಂಡು ಒಂದ್ ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ. ಹೌದು. ಆತನ ಪ್ಲಾನಿಂಗು ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? 5% ಆಗಲ್ಲ ಸರ್. ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ. ಇವಾಗ 50% ಆದ್ಮೇಲೆ ನಾನು ಹೋದವನು. ಬಟ್ ಆದ್ರೆ ನಮ್ಗೆ ಇವಾಗ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಎಲ್ಲಾ ಎಪಿಸೋಡ್ ನೋಡ್ದವನಲ್ಲ. ಫಸ್ಟ್ ಸ್ಟಾರ್ಟಿಂಗ್ 2 ವಾರ ಜಗದೀಶ್ ಇರೋವರೆಗೂ ನಾನು ನೋಡಿದೆ. ಜಗದೀಶ್ ಹೋದ್ಮೇಲೆ ಸ್ವಲ್ಪ ಬೋರ್ ಆಯ್ತು, ಸೈಲೆಂಟ್ ಆದೆ. ಅದಾದ್ಮೇಲೆ ನಾನು ಹೋಗ್ಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನ 2 ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ. ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರು ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನ್ ಮಾಡಕ್ ಆಗಲ್ಲ ಸರ್. ಅಲ್ಲಿ ನಾವೊಂದು ಅನ್ಕೊಂಡುವೆ ಈ ತರ ಆಗುತ್ತೆ, ತ್ರಿವಿಕ್ರಮ್ ಈ ತರ ಆಗ್ಬಿಡುತ್ತೆ, ಹಿಂಗ್ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ತರ, ಇಲ್ಲ ಈ ತರ ಮಾಡೋಣ ಅಂತ ಅನ್ಕೊಂತ ಇದ್ವಿ. ಈ ತರ ನಾವು ಹೆಂಗಾಗ್ಲಿ ಫೈನಲ್ ಹೆಂಗಾಗ್ಬಿಟ್ವಿ ಅಂದ್ರೆ, ನಾವ್ ಏನು ಮಾತಾಡೋದೇ ಬೇಡ, ಏನಾದ್ರು ಇದ್ರೆ ಮನ್ಸಲ್ಲಿ ಇಟ್ಕೊಂಡ್ಬಿಡೋಣ, ಓಪನ್ ಆಗಿ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ತರ ತಿರುಗಿಸ್ಬಿಡ್ತಾರೆ, ಬೇಡವೇ ಬೇಡ ಅನ್ನೋ ತರ ಆಗೋಗಿತ್ತು. ಎಷ್ಟೋ ಸತಿ ನಾವೇ ಓಪನ್ ಇಂಟ್ಸ್ ಕೊಟ್ಬಿಟ್ಟು ನಮಗ್ ನಾವೇ ಹಾಕೊಂಡಿರೋದಿದೆ. ಒಂದ್ ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ, ಬಾ ನಾನು ನೀವು ಒಂದು ಟಾಸ್ಕ್ ಆಡೋಣ ಅಂತ ಬಂದ್ರೆ ರೆಸಾರ್ಟ್ ಟಾಸ್ಕ್ ಇಟ್ಬಿಟ್ಟು ಅಡ್ಗೆ ಮಾಡ್ಕೊಂಡಿರಿ ಅಂತ. ಅದ್ರಲ್ಲಿ ಏನ್ ಜೊತೆಯಾಗಿ ಆಡೋದು? ಜಗದೀಶ್ ಸರ್ ಈ ತರ ಆಕ್ರಮಣ ಇರಲಿಲ್ಲ. ನೀವು ರಜತ್ಗೆ ಜಗದೀಶ್ ಸರ್ಗೆ ಕಂಪೇರ್ ಮಾಡಬೇಡಿ. ಇದು ಬೇರೆ ಅದು ಬೇರೆ. ಅದು ಇಂಡಿವಿಜುವಲ್ ಆಗಿ ಮಾಡಕ್ ಹೋಗಿ ಏನೇನೋ ಮಾಡ್ಕೊಂಡಿದ್ದು. ಇದು ಗುದ್ದಾಡಕ್ಕೆ ಅಂತಾನೆ ಬಂದಿದ್ದು ಗುಳಿ ಇದು. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅವ್ನು ಗುದ್ದಾಡ್ತಾನೆ ಬಂದಿದ್ದು ಅಂಡ್ ಗುದ್ದಾಡ್ತಾನೆ ಆಚೆನೂ ಬಂದಿದ್ದು. ಸೊ ನನ್ನ ಜೊತೆಗೂ ಅದೇ ತರ ನಾವಿಬ್ರು ಹೆಂಗಿತ್ತು ರ್ಯಾಪ್ ಅಂತಂದ್ರೆ ಲಾಸ್ಟ್ ಬೆಂಚರ್ಸ್ ತರ ಇತ್ತು. ಆಟ ಆಡೋಣ ಆರಾಮಾಗಿರೋಣ ಅಂತ. ತ್ರಿವಿಕ್ರಮ್, ತ್ರಿಮೋಕ್ಷಿ ಬಗ್ಗೆ ಹೇಳಿ. ವಿಟಿ ಪ್ಲೇ ಆಯ್ತು ಫಿನಾಲೆನಲ್ಲಿ. ಇಟ್ಸ್ ಅ ವೆರಿ ಶಾಕಿಂಗ್ ನಿಮಗೆ, ನಮಗಲ್ಲ ಆಚೆ ಇರೋರ್ಗೆ. ನಮಗೂ ತುಂಬಾ ಶಾಕಿಂಗ್ ಅದು. ಹೆಂಗ್ ಅನ್ನಿಸ್ತು ನಿಮ್ಗೆ ಅದ್ ನೋಡಿ? ಕೊನೆ ತನಕ ನಾನು ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಬಟ್ ನೀವು ನೋಡಿದ್ರ, ಲೈಕ್ ನೀವು ದೂರ ಇದ್ರೂ ಅಲ್ಲೇನೋ ಒಂದ್ ಪಾಯಿಂಟ್ ನೀವು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡ್ದು ಅದನ್ನೆಲ್ಲ ಸ್ನಿಪೆಟ್ಸ್ ನೆಲ್ಲ ಜೋಡಿಸಿ ಹಾಡ್ ಮಾಡಿ ಅದನ್ನ ನೀವು ನೋಡಿದಾಗ ಹೆಂಗ್ ಫೀಲ್ ಆಯ್ತು ನಿಮ್ಮಿಬ್ರಿಗೆ? ಐ ಥಿಂಕ್ ಯು ಆರ್ ಶಾಕ್ಡ್ ಅಲ್ಲಿ. ಅಯ್ಯೋ, ನನ್ ಒಳಗೆ ಸುದೀಪ್ ಅಣ್ಣ ತೋರಿಸಿದ ತಕ್ಷಣ ಶಾಕ್ ಅದೇ. ನಾನು ಹೇಳಿದ್ ಸಿಂಪಲ್ ಲ್ಯಾಂಗ್ವೇಜ್ ಎಮ್ಮಂಗ ಅರ್ಥ ಆಗ್ತಿಲ್ಲ. ಇನ್ ಲವ್ ಇವೆಲ್ಲ ಹೇಳ್ಬಿಡಿದ್ರೆ ಕೊಂದೆ ಹಾಕ್ಬಿಟ್ರು ಅಂತ. ಈಗ ನೆಕ್ಸ್ಟ್ ಸೀಸನ್ ಬರ್ತೀವಿ ಮೇಡಮ್ ಮತ್ತೆ. ಹ್ಞೂನ್ರಿ ಆಯ್ತ್ರಿ ಅನ್ನೋದು. ನಾವು ಕಲ್ತ್ವಿ, ಅವನ್ ಕಲ್ತ್ಬಿಟ್ಟವನಾಗ್ಲೇ. ಅಣ್ಣ ಅದ ಹೆಂಗಿರ್ಬೇಕನ್ನೋದು ಕಲ್ತೆ ಅಣ್ಣ, ಹೆಂಗ್ ಮಾತಾಡ್ಬೇಕನ್ನೋದು ಕಲ್ತೆ. ಈಗ ನೋಡಿ ಹೂ ಅನ್ಕೊಂತ ಕುಂತಾನಿಲ್ಲ ಅಣ್ಣ. ಇದ್ದೆ ಅಣ್ಣ, ನಾನು ಹೊರಗೆ ಹಿಂಗಿದ್ದೆ, ಅಲ್ಲಿ ಹಿಂಗಿದ್ದೆ. ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವಲ್ಲ ಅಣ್ಣ, ಆಟದಾಗಲಿ ಎಲ್ಲರೂ ಮಾತಾಡ್ದಾಗಲಿ, ಅಲ್ಲಿ ಸ್ವಲ್ಪ ತಿದ್ಕೊಂಡೆ ಅಣ್ಣ. ದೋಸ್ತಂದು ನಂದು ಒಂದ ಸ್ವಭಾವ ರೀ. ಅವ ಅಳ್ತಿದ್ದ, ನಾನು ಅಳ್ತಿದ್ದಿಲ್ಲ. ನಮ್ಮ ಮನಸ್ಸಿನಾಗ ಇಟ್ಕೊಂತಿದ್ದೆ, ಅವ ಹೊರಗೆ ಹಾಕ್ತಿದ್ದ. ಆದ್ರೆ ಒಂದ ಭಾವನೆಗಳು ಅಣ್ಣ. ಆತನು ಒಳ್ಳೆ ದೋಸ್ತ, ಹಂಗಾಗಿ ನಂದ ಒಂದ್ ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ.
ನಾವೆಲ್ಲ ಕೆಟ್ಟವ್ರಾ ಕಳ್ಳ? ಸರ್ ಹೇಳಿ. ಸರ್ ಹನುಮಂತುಗೆ ಈಗ 50 ಲಕ್ಷ ಬಂದಿದೆ. ಯಾವಾಗ ಅವ್ರ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋಗಿ ನಿಮ್ಗೆ ಪುಣ್ಯ ಕಟ್ಕೋತೀರಾ? ಅವ್ನು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತಾನೆ ಮದ್ವೆ ಆಯ್ತಾ ಇರೋದು ನೀವು. ಸರ್ ಏನೂ ಇಲ್ಲ ಸರ್, ತಂದೆ ಹೋದಾಗ ಎಲ್ಲಾ ಮಗದ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ, ನನಗೂ ಅದೇ ಜವಾಬ್ದಾರಿಗಳಿತ್ತು. ಅಂಡ್ ನಂದು ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಅಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಇವ್ನಿಗೇನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ನಾವು ತೋರಿಸ್ತಾ ಹೋದ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಎಲ್ಲ ಸ್ಟ್ರಗ್ಲಿಂಗ್ ಆಕ್ಟರ್ಸ್ಗಳದ್ದು ಇದೇ ಜೀವನಗಳೇ ಇರುತ್ತೆ, ಎಲ್ಲರದು ಒಂದೊಂಥರ ಜೀವನ. ಸೊ ಆ ಪ್ರಾಸ್ಪೆಕ್ಟಿವ್ ಅಲ್ಲಿ ನಮ್ಮ ತಾಯಿ ಇವನಿಗೆ ಬಂದ್ರೆ ಅಟ್ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರು. ಅಂಡ್ ಈಗೇನು ನನಗೆ ಸಿಕ್ಕಿದೆ ಅದರಲ್ಲೂ ಅಮ್ಮ ತುಂಬಾ ಖುಷಿ ಇದ್ದಾರೆ. ಸರ್ ಇನ್ನೊಂದು ವಿಷಯ ಏನು ಅಂದ್ರೆ, ಇಲ್ಲಿ ಸಿಂಪತಿ ಗಿಂಪತಿ ಯಾವುದು ಇರ್ಲಿಲ್ಲ ಸರ್. ಈಸ್ ಅ ಫೈಟರ್ ಆಯ್ತಾ. ಅವನು ಜಗಳ ಆಡ್ಕೊಂಡೆ, ಐ ಮೀನ್ ಹೋರಾಡ್ಕೊಂಡೇ ಇಡೀ ಶೋನ ನಡ್ಸ್ಕೊಂಡ್ ಬಂದ. ಆ ತರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಅಮ್ಮನ ಸಾಕ್ಬೇಕು ಸರ್. ಅವನು ಗಂಡಸೆ ಸರ್, ಅವ್ನಿಗೆ ಕೆಲಸ ಐತೆ, ಅವ್ನಿಗೆ 1000 ಸಿಗುತ್ತೆ, ಅವ್ನು ಮಾಡ್ಕೊಂತಾನೆ. ಇದರಲ್ಲಿ ಸಿಂಪತಿ ಇಲ್ಲ ಯಾರನ್ನೋ ಮೆಚ್ಚಿಸ್ಬೇಕು ಆ ತರ ಯಾವ್ದು ಇಲ್ಲ ಇಲ್ಲಿ. ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದೀನಿ. ಎಂತಕ್ಕೆ ಅಂದ್ರೆ ಇಲ್ಲಿ ಸಿಂಪತಿ ಓಟು ಯಾವುದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ. ಇವನ್ಗೂ ಅಷ್ಟೇ, ಇವನ್ನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರು ಗೆಲ್ಸಿಲ್ಲ. ಜನಗೂ ಗೊತ್ತು ಇವ್ನ್ ಕಿಲಾಡಿ ಇವ್ನ್ ಗೆಲ್ಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ನು ಅವ್ರ ಅಮ್ಮಂದು ಏನೋ ಪ್ರಾಬ್ಲಮ್ ಅದು ಇದು ಏನು ಇಲ್ಲ. ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೆ ಶೋಲು ಬಂದ, ಚೆನ್ನಾಗಿ ಆಡ್ಕೊಂಡೆ ಬಂದ ಫಿನಾಲೆಗೆ. ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ರನ್ನ ಪಾತ್ನೆ ಹೊರತು ಇದ್ರಲ್ಲಿ ಯಾವ್ದು ಸಿಂಪತಿ ಇಲ್ಲ ಏನೋ ಫೇವರಿಸಮ್ ಯಾವ್ದು ಇಲ್ಲ ಸರ್, ಯಾರ ಮೇಲೂ ಯಾರಿಗೂ ಇಲ್ಲ. ಓಕೆ, ಆಲ್ಮೋಸ್ಟ್ ನಾವು ಒಂದು ನಿಮಿಷ ಲಾಸ್ಟ್ ಕ್ವೆಶ್ಚನ್. ನಿಮ್ಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂತ ಚಾನೆಲ್ ಅಭಿನಂದನೆ ತಿಳಿಸಿದೆ, ನಿಮ್ಗೆ ಪೋಸ್ಟ್ ಮೂಲಕ ನಿಮ್ಗೆ ಥ್ಯಾಂಕ್ ಯು ಅಂತ ಅಂದ್ರೆ ಒಂದು ಅಭಿನಂದನೆ ಸಲ್ಲಿಸಿದೆ. ನಿಮ್ಗೆ ಹೆಂಗ್ ಅನ್ನಿಸ್ತು ನಿಮ್ಗೆ? ಐ ಥಿಂಕ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲ್ ಇಂದ ಬಹಳಷ್ಟು ಜನ ಬಂದಿದ್ದಾರೆ, ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ. ಐ ಥಿಂಕ್ ವಿನ್ನರ್ ಆಗಿ ನೀವ್ ಅದನ್ನ ಪಡ್ಕೊಂಡಿದ್ದೀರಿ. ಎಷ್ಟು ಖುಷಿ ಆಯ್ತು? ನಾನು ನೋಡಿದ್ದಿಲ್ಲಕ್ಕ, ನನ್ನ ಫೋನ್ ಮನ್ಯಾಗ ಐತಿ ಇನ್ನು. ಮತ್ತು ಅವ್ರು ಇಲ್ಲಿ ನಮ್ಮ ದೋಸ್ತ ಫೋನ್ ಹಚ್ಚಿ ಹಿಂಗೆ ಹಂಗೆ ಹಾಕ್ಯಾರಂದ್ರೆ ಭಾಳ ಖುಷಿ ಆಯ್ತಕ್ಕ. ತುಂಬ ಧನ್ಯವಾದಗಳು. ಅಷ್ಟ ಮತ್ತೇನಿಲ್ಲ. ಥ್ಯಾಂಕ್ ಯು. ಒಂದಷ್ಟು ಶೋಗಳ ಅನೌನ್ಸ್ಮೆಂಟ್ ಆಗಿದೆ. ಆ ಎಲ್ಲ ಹೊಸ ಶೋಗಳ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಅಫಿಷಿಯಲ್ ಅದು ಎಲ್ಲರೂ ಪ್ರೊಮೋದಲ್ಲಿ ಬಂದಿದೆ, ಎಲ್ರು ಗೊತ್ತಿರೋದು. ಇವಾಗ ಫಸ್ಟ್ ಮುಗೀತು. ಇವಾಗ ಅಂದ್ರೆ ಎರಡು ಸೀರಿಯಲ್ಸ್ ಬರುತ್ತೆ, ಮತ್ತು ವೀಕೆಂಡ್ ಅಲ್ಲಿ 2 ನಾನ್ ಫಿಕ್ಷನ್ಸ್ ಬರ್ತಿದೆ. ವಧು ಮತ್ತು ಯಜಮಾನ 2 ಸೀರಿಯಲ್ಸ್ ಇವತ್ತಿಂದ ಲಾಂಚ್ ಆಗ್ತಿದೆ. ವಧು ಒಂದು ಯಜಮಾನ 2 ಸೀರಿಯಲ್ಸ್ ಇವತ್ತೊಳಗೆ, ಒಂದು 9:30 ಒಂದು 10 ಗಂಟೆಗೆ ಯಜಮಾನ ಅನ್ನೋದು ಒಂದು ಇವತ್ತಿಂದ ಶುರು ಆಗ್ತಿದೆ. ಮತ್ತು ನೆಕ್ಸ್ಟ್ ವೀಕೆಂಡ್ ಅಂದ್ರೆ ಕಮಿಂಗ್ ಸ್ಯಾಟರ್ಡೆ ಸಂಡೇದಲ್ಲಿ ನಮ್ಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋದು ಒಂದು ಹೊಸ ಫಾರ್ಮೆಟ್ ಒಂದು ಲಾಂಚ್ ಆಗ್ತಿದೆ. ಇಟ್ಸ್ ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್. ಅಂದ್ರೆ ಈ ತರ ಅಂದ್ರೆ ಒಂದು ಕಡೆ ಬಾಯ್ಸ್ ಇರ್ತಾರೆ, ಒಂದು ಗರ್ಲ್ಸ್ ಇರ್ತಾರೆ, ಅವರಿಬ್ಬರ ಮಧ್ಯೆ ಕಾಂಪಿಟೇಟ್ ಮಾಡ್ತಾರೆ ಅನ್ನೋದು. ಇಟ್ಸ್ ಅ ಬಿಗ್ಗೆಸ್ಟ್ ಕಾನ್ಫ್ಲಿಕ್ಟ್ ಇನ್ ಹಿಸ್ಟ್ರಿ. ಅಂದ್ರೆ ಗಂಡು ಮತ್ತು ಹೆಣ್ಣು ಜಗಳ ಆಲ್ವೇಸ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಸೊ ಅದನ್ನ ಒಂದು ಎಂಟರ್ಟೈನ್ ಫಾರ್ಮೆಟ್ ಅಲ್ಲಿ ಅದು ಒಂದು ಹೊಸ ಶೋ ಒಂದು ಮಾಡ್ತಾ ಇದ್ದೀವಿ. ಅದ್ರ 7:30 ಬರ್ತಿದೆ. ಮತ್ತು 9 o'clock ಮಜಾ ಟಾಕೀಸ್. ನೀವು ಗೊತ್ತಿದ್ದಾಗ ಸಚ್ ಅ ಬಿಗ್ಗೆಸ್ಟ್ ಶೋ ನಮ್ಮ ಕಲರ್ಸ್ ಕನ್ನಡದಲ್ಲಿ ಬಂದಿರೋದು. ಸೊ ಅದು ಲೆಗಸಿಯಿಂದ ಮತ್ತೆ ಅದನ್ನ ಹೊಸ ಸೀಸನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ 7:30ಗೆ ಬಾಯ್ಸ್ ವರ್ಸಸ್ ಬರುತ್ತೆ, 9 o'clock ಮಜಾ ಟಾಕೀಸ್ ಬರುತ್ತೆ. ಇವತ್ತಿಂದ ವಧು ಮತ್ತು ಯಜಮಾನ 9:30 ಮತ್ತು 10 ಗಂಟೆಗೆ ಬರುತ್ತೆ. ದಿಸ್ ಆರ್ ದ 4 shows. ಲುಕಿಂಗ್ ವೆರಿ ಕಾನ್ಫಿಡೆಂಟ್. 2 ಸ್ವಲ್ಪ ನಮ್ಮ ಸಕ್ಸಸ್ ಹಂಗೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ಲೆವೆಲ್ಗೆ ಒಂದು ಕಾನ್ಫಿಡೆಂಟ್. ಒಂದು 4 shows ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ನನ್ನೊಂದು ಪ್ರಶ್ನೆ ಪ್ರಕಾಶ್ ಸರಿಗಿರಿ ಸರ, ನನಗೆ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ, ಅವ್ರು ಸ್ವಲ್ಪ ನನಗೆ ಪರಿಚಯ ಮಾಡಿಸ್ಕೊಡ್ರಿ ಸರ್. ನಿನ್ ಮದ್ವೆ ಕರ್ಕೊಂಬರ್ತಾರ. ಮದುವೆ ಮಂತ್ರ ಅವ್ರ ಬಾಯಾಗ ಹೇಳಿಸ್ಬಿಡ. ಹನುಮಂತ ಈಗ ತಾಳಿ ಕಟ್ಟೋ ಸಮಯ, ಮಕ್ಕಳು ಮುಚ್ಕೊಂಡು ತಾಳಿ ಕಟ್ಟೋ. ಅಲ್ಲ, ಇದು ತಾಳಿ ಕಟ್ಟೋ ಸಮಯ, ಸೂಕ್ತ ಕಾರಣ ಕೊಡು. ಇನ್ನೊಂದು ವಿಷಯ ಇದ್ರ ಮೂಲಕ ನಾವು ಹೇಳ್ತಾ ಇರೋದು, ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂಥ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾ ಇರೋದು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿಗೆ. ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ನಾವೇನೋ ಮಾಡ್ತೀವಿ. ಆಕ್ಚುಲಿ ಹೇಳಬೇಕು ಅಂದ್ರೆ ವೈಲ್ಡ್ ಕಾರ್ಡ್ ಬರೋಕು ಪ್ರಕಾಶ್ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ, ಏನ್ ಮಾಡ್ತಾನೆ ಏನ್ ಬಿಡ್ತಾನೆ ಅಂತ. ನಾನು ಹೇಳಿದ್ದೆ ಸರ್, ಇಲ್ಲ ಸರ್, ನೀವು ಅನ್ಕೊಂಡಷ್ಟು ಒಳ್ಳೆನಲ್ಲ ಸರ್, ನಾನು ಕೆಟ್ಟವನೇ ಅಂತ. ಅದನ್ನ ಒಳಗೋಗಿ ನಾನು ಪ್ರೂವ್ ಮಾಡ್ಕೊಂಡೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ವಿ ಆರ್ ಆಲ್ ವೆರಿ, ಐ ಮೀನ್ ಏನೋ ಹೇಳಕ್ ಅದು ವರ್ಡ್ಸ್ ಇಲ್ಲ. ಯಾಕಂದ್ರೆ ಇಂಥವು ಒಳ್ಳೆ ಫೇಮು ಶಾರ್ಟ್ ಪೀರಿಯಡ್ ಅಲ್ಲಿ
ಇಂಥ ಒಳ್ಳೆ ಫೇಮು, ಇಷ್ಟು ಜನ ಪ್ರೀತಿ, ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅದೆಲ್ಲ ಕಲರ್ಸ್ ಶನಿಂದ, ಪ್ರಕಾಶ್ ಸರ್ ಇಂದ, ಸುದೀಪ್ ಸರ್ ಇಂದ ಸಾಧ್ಯ ಆಯ್ತು ಹೊರತು ವಿ ಆರ್ ಆಲ್ವೇಸ್ ಯಾವತ್ತಿದ್ರು ನಾವು ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಂದು ಹೇಳ್ಬೇಕು, ಒಂದಷ್ಟು ಸಿನಿಮಾಗಳು ಮಾಡಿದ್ರು, ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು ನನಗೆ ಇಷ್ಟು ನನಗೆ ಸಿಕ್ಕಿರ್ಲಿಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಅವತ್ತಿಂದ ದಿನ ನನ್ನನ್ನು ಟ್ರಸ್ಟ್ ಮಾಡಿ ಇದು ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ ಅಂಡ್ ಒಂದು ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ. ನೋ ಸರ್, ಈ ವೇದಿಕೆ ನಂಗೆ ತುಂಬ ಕೊಟ್ಟಿದೆ. ಅದು ಗೇಟಿಂದ ಆಚೆ ದಾಟಿದ ಮೇಲೆ ನನಗೂ ಗೊತ್ತಾಗಿದ್ದು ಏನಕ್ಕೆ ನನಗೆ ಕಪ್ಪೋಗಿದ್ದು ಖುಷಿ ಬೇಜಾರು ನನಗೆ ಮರ್ತೋಯ್ತು ಅಂತಂದ್ರೆ ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು. ನಂಗೆ ಏನು ಸಿಗ್ಬೇಕಾಗಿದ್ದು ಅದು ನಿಂಗೆ ಸಿಕ್ತಲ್ಲ ಸಾಕು, ಇಲ್ಲಿಂದ ನಂಗೆ ಬೆಟರ್ ಆಪರ್ಚುನಿಟೀಸ್ಗಳು ಓಪನ್ ಆಗುತ್ತೆ ಅನ್ನೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ನೀವು ಹೇಳಿದ್ದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಲ್ಲರಿಗೂ ಮಿತ್ರಮ್ಮ ಮಾದರಿಗೆ ತುಂಬ ಧನ್ಯವಾದಗಳು. ಏನಾರ ಅಪ್ಪಿತಪ್ಪಿ ಮಾತಾಡದಲ್ಲಿ ಹೊಟ್ಟೆ ಹಾಕರಿ. ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ಬಿಗ್ ಬಾಸ್ ಸೀಸನ್ ಹೊಸ ಅಧ್ಯಾಯ ಮುಗ್ದೈತಿ, ಇನ್ನೊಂದು ಹೊಸ ಅಧ್ಯಾಯ 12ಕ್ಕೆ ಬರ್ತೈತಿ. ಥ್ಯಾಂಕ್ ಯು, ಧನ್ಯವಾದಗಳು. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ನಾನು ಒಳಗಿದ್ದಾಗ ನನಗೆ ಹಲವಾರು ವಿಷಯಗಳು ಗೊತ್ತಿರಲಿಲ್ಲ. ಅದೇನೋ ನಂದೇನೋ ಸ್ಪ್ರೆಡ್ ಆಗಿತ್ತು ಅದು ಇದು ಅಂತ. ದಯವಿಟ್ಟು ಗೊತ್ತಿಲ್ದಿರೋ ವಿಷಯ ಅಕಸ್ಮಾತ್ ಏನಾದರೂ ಇದ್ರೆ ಡೈರೆಕ್ಟಾಗಿ ನನ್ನ ಹತ್ರನೇ ಬರ್ರಿ, ನಾನೇ ಮಾತಾಡ್ತೀನಿ. ಯಾಕಂದ್ರೆ ಗೊತ್ತಿಲ್ಲದೆ ಅದಕ್ಕೆ ಹೇಳ್ತಾರೆ. ಅದಲ್ಲ, ನಾನು ಹೇಳ್ಬಿಡ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಏನಾದರೂ ಅಕಸ್ಮಾತ್ ವಿಷಯ ಕ್ಲಾರಿಟಿ ಬೇಕು ಅಂದ್ರೆ ನನ್ನ ಹತ್ರ ಕೇಳ್ರಿ. ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತೀನಿ ನಾನು. ಅದನ್ನೇ ಹೇಳ್ತಾ ಇದೀನಲ್ಲ, ನನಗೆ 108 ಎಕ್ಸ್ ಅವರೇ ಯಾರು ಅಂತ ಗೊತ್ತಾಗಿಲ್ಲ, ಅದನ್ನೇ ಹೇಳ್ತಾ ಇದೀನಲ್ಲ ನಾನು. ಅದಕ್ಕೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ಇದ್ರೆ ಪ್ಲೀಸ್ ಸ್ವಲ್ಪ ಅದನ್ನ ನೋಡ್ಕೊಂಡು ಫೋಕಸ್ ಮಾಡ್ರಿ. ಯಾಕಂದ್ರೆ ನನಗೂ ಒಂದು ಫ್ಯಾಮಿಲಿ ಅನ್ನೋದಿದೆ, ಮಿಕ್ಕಿದಿದೆ. ಅದನ್ನ ಸಡನ್ ಆಗಿ ಬೇರೆ ತರ ಪ್ರಚಾರ ಮಾಡೋದು ಬೇಡ ಅಂತ ಕೇಳ್ಕೊತಾ ಇದ್ದೀನಿ. ಡನ್. ಹೌದಾ? ಆಚೆ ನಾನೇ ತೋರಿಸ್ತೀನಿ ಬಂದ್ರೆ. ಅದಕ್ಕೆ ಥ್ಯಾಂಕ್ ಯು.